ನಾವು ಚೌಂಡರಸನ ಅವನ ಇನ್ಯಾವುದಕ್ಕೆ ನೆನಪಿಟ್ಕೊಳ್ದೇ ಇದ್ದರೂ ಅವನು ಪಾಂಡುರಂಗ ವಿಠ್ಠಲನನ್ನು ಕರ್ನಾಟಕದ ದೇವರು ಅಂತ ದಾಖಲೆ ಸಮೇತವಾಗಿ ತೋರಿಸಿದ ಕನ್ನಡದ ಮೊಟ್ಟ ಮೊದಲ ಕವಿ ಅಂತ ನಾವು ಚೌಂಡರಸನನ್ನು ನೆನಪಿಟ್ಕೋಬೇಕು ಅನ್ನೋದು ಈ ಸಂಶೋಧನೆ ನಮಗೆ ಕಲಿಸಿಕೊಟ್ಟಂತಹ ಮೊದಲ ಪಾಠವಾಗಿದೆ. ಎಲ್ರಿಗೂ ಸಂಜೆ ನಮಸ್ತೆ. ಇದು ಒಂದು ಗುರುಪೀಠ. ಯಾಕಂದರೆ ಕನ್ನಡವನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿಕೊಟ್ಟವರು ಆಚಾರ್ಯ BM ಶ್ರೀ. ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಬೇಕು ಅಂತ ಹೇಳಿಕೊಟ್ಟ ಗುರು ಇವರು ರಾಘವ ನಾಮಾಂಕಿತ MB ಸೀತಾರಾಮಯ್ಯನವರು. ನಾನು MA ಮಾಡ್ತಿದ್ದಾಗ ನನ್ನ ವಿದ್ಯಾಗುರುಗಳು ಡಾಕ್ಟರ್ ಹಂಪನ ಸರ್. ಮತ್ತು ಒಂದು ಕಾಲೇಜಲ್ಲಿ ಹೇಗೆ ಕೆಲಸ ಮಾಡಬೇಕು, ಒಂದು ವಿಭಾಗದಲ್ಲಿ ಹೇಗೆ ಪಾಠ ಮಾಡಬೇಕು, ಮತ್ತು ಒಂದು ಕಾಲೇಜಿನ ವಿದ್ಯಾರ್ಥಿ ಸಂಚಿಕೆಯನ್ನು ಹೇಗೆ ತರಬೇಕು, ಪ್ರಾಂಶುಪಾಲರ ಜೊತೆ ಸಹೋದ್ಯೋಗಿಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಹಾಗೆ ನಡೆದು ತೋರಿಸ್ಕೊಟ್ಟವರು ನನಗೆ ಗುರು ಸಮಾನರಾದ ಡಾಕ್ಟರ್ R ಲಕ್ಷ್ಮೀನಾರಾಯಣ ಅವರು. ಅದಕ್ಕೂ ನಾನು ಅವರಿಗೆ ಕೃತಜ್ಞಳಾಗಿದ್ದೇನೆ. ಮತ್ತು ಕನ್ನಡವನ್ನು ಹೇಗೆ ಶುದ್ಧವಾಗಿ ಸೊಗಸಾಗಿ ಸಂಕೋಚವಿಲ್ಲದೆ ಬಳಸಬೇಕು ಅನ್ನೋದನ್ನು ಹೇಳಿಕೊಟ್ಟವರು ನನ್ನ ಹಿರಿಯ ಸಹೋದ್ಯೋಗಿಗಳಾದ ಡಾಕ್ಟರ್ ರಾಮೇಗೌಡ ಸರ್ ಅವರು. ಈ ಎಲ್ಲ ಪ್ರಾತಸ್ಮರಣೀಯರ ಜೊತೆ ನಕ್ಷತ್ರದಂತೆ ಕಂಗೊಳಿಸ್ತಾ ಇರೋರು ನಮ್ಮ ಮೇಡಮ್ ಸತ್ಯವತಿಯವರು. ಅವರು ನಗು ಇಲ್ದಿರೋ ಮುಖ ನಾನು ನೋಡೇ ಇಲ್ಲ ಅಂದರೆ ಉತ್ಪ್ರೇಕ್ಷೆ ಅಲ್ಲ. SJRC ವಿದ್ಯಾಲಯದಲ್ಲಿ ಅವರು ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದಾಗ ನನ್ನನ್ನು ಅವರ ಕಾರ್ಯಕ್ರಮಗಳಿಗೆ ಕರೆಯೋರು. ಯಾವುದಾದ್ರೂ ಕಾವ್ಯ ಸ್ಪರ್ಧೆ ಇದ್ದರೆ ತೀರ್ಪುಗಾರಿಕೆಗೆ ಬೇರೆ ವಿಚಾರಕ್ಕೆ ಕರೆಯೋರು. ನಾನು ಸಂತೋಷವಾಗಿ ಹೋಗ್ತಿದ್ದೆ. ಹಾಗೆ ಪರಿಚಯ ಆಗಿ ಮೌಲ್ಯಮಾಪನದಲ್ಲಿ ಮತ್ತು ಬೇರೆ ಬೇರೆ ಕಡೆ ಅವರ ಭೇಟಿ ನನಗೆ ಆಗ್ತಾ ಇರುತ್ತೆ. ಮೇಡಮ್ ಅವರ ಕೃತಿ ಚೌಂಡರಸ ಒಂದು ಅಧ್ಯಯನ. ಇಲ್ಲಿ ಎಲ್ಲ ಸಾಹಿತ್ಯ ವಿದ್ವಾಂಸರು ನೆರೆದಿದ್ದೀರಿ. ನನಗೆ ಇನ್ನೊಬ್ಬ ಗುರು ಸಮಾನರಾದ ಡಾಕ್ಟರ್ ವಿಜಯ ಸುಬ್ರಾಜ್ ಮೇಡಮ್ ಅವರು ಮತ್ತು ಅನೇಕ ಗುರು ಬಂಧುಗಳು, ಹಾಗೆ ನಮ್ಮ ಗಣೇಶ್ ಸರ್ ಇದ್ದಾರೆ. ತುಂಬ ಸಂತೋಷದ ಸಂಗತಿ ಇಲ್ಲಿ ಇಷ್ಟು ಒಳ್ಳೆ ಸಂಶೋಧನಾ ಗ್ರಂಥ ಪ್ರಕಟ ಆಗ್ತಾ ಇರೋದು. ಬಂಧುಗಳೇ, ಕನ್ನಡ ಸಂಶೋಧನೆಯನ್ನು ಹತ್ತಿರದಿಂದ ಬಲ್ಲವರಿಗೆ ಎರಡು ವಿಷಯಗಳು ಗೊತ್ತಿರುತ್ತೆ. ಕೆಲವು ಏನೋ ಒಂದು PhD ಅಂತ ಒಂದು ಬರಬೇಕು, ಡಾಕ್ಟರ್ ಅಂತ ನನ್ನ ಹೆಸರಿನ ಹಿಂದೆ ಇರಬೇಕು, ನನಗೊಂದು ಬಡ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಈಗಿನ ಕಾಲದಲ್ಲಿ ಕತ್ತರಿಸು ಮತ್ತು ಅಂಟಿಸು ಸಂಶೋಧನೆಗಳು. ಅದನ್ನು ನೋಡಿ ಬೇಸರ ಹತ್ತಿ ಅಯ್ಯೋ ಏನಪ್ಪ ಇದು ಈ ಥರ ಆಗೋಯ್ತಲ್ಲ PhD ಅಂತ ನೊಂದ್ಕೊಂಡ ನಮ್ಮ ಗುರು ಬಳಗ ಇದೆ. ಇನ್ನೊಂದು ಇಲ್ಲ, ನಾನು ಕನ್ನಡದ ಜ್ಞಾನದ ಎಲ್ಲೆಯನ್ನು ವಿಸ್ತರಿಸಬೇಕು, ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ನಾನು ಕೊಡುಗೆಯನ್ನು ಕೊಡಬೇಕು ಅಂತ ಹೊರಟವರು ಇನ್ನೊಂದು ರೀತಿಯ ಸಂಶೋಧಕರು. ಅದು ಎರಡನೇ ರೀತಿಯ ಸಂಶೋಧಕಿ ಡಾಕ್ಟರ್ HA ಸತ್ಯವತಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇನ್ನು ರಂಶ್ರೀ ಮುಗಳಿ ಅಂದರೆ ಅವರು ಕನ್ನಡದ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಸಲ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದೇ ಇರ್ತಾರೆ. ಆಗಲೇ ಶಾಂತರಾಜ್ ಅವ್ರು ಹೇಳ್ತಾಯಿದ್ರು, ನಾನೊಬ್ಬ BSc ವಿದ್ಯಾರ್ಥಿನಿ ಅಂತ. ನನ್ನ BSc ವಿದ್ಯಾರ್ಥಿನಿ, ನಾನು ಬರೀ ಭೌತಶಾಸ್ತ್ರ ರಸಾಯನಶಾಸ್ತ್ರ ಓದ್ಕೊಂಡು ಬಂದವಳು ಹೇಗಪ್ಪ ಕನ್ನಡ ಓದ್ತೀನಿ ಅಂತಂದಾಗ ನನಗೆ ಧೈರ್ಯ ಕೊಟ್ಟ ಕೃತಿಯೇ ಕನ್ನಡ ಸಾಹಿತ್ಯ ಚರಿತ್ರೆ. ಶಾಂತ ನಾಗರಾಜ್ ಮೇಡಮ್ ಅವರು ನನಗೆ ಹೇಳಿದ್ರು, ನೀನು ಅದನ್ನು ಓದಮ್ಮ, ಇದು ಕನ್ನಡ ಸಾಹಿತ್ಯ ಚರಿತ್ರೆ ಓದು, ಆಮೇಲೆ LS ಶೇಷಗಿರಿರಾವ್ ಅವ್ರದ್ದು ಹೊಸಗನ್ನಡ ಸಾಹಿತ್ಯ ಓದು, ಇದೆಲ್ಲ ಓದಿದ್ರೆ ಒಂದು ಅಡಿಪಾಯ ಆಗುತ್ತೆ ಅಂತ. ಹಾಗೆ ಅತ್ಯಂತ ಗೌರವದಿಂದ ಓದಿ ಪ್ರೀತಿಯಿಂದ ಸದಾ ಎದೆಗೊತ್ತಿಕೊಂಡ ಪುಸ್ತಕ ಅಂದರೆ ಅದು ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ. ಅಂಥವ್ರ ಹತ್ರ PhD ಮಾಡಿದ್ದಾರೆ ಅನ್ನೋದೇ ಒಂದು ರೋಮಾಂಚನ ಹುಟ್ಟಿಸುವಂಥ ವಿಚಾರ. ಮೇಡಮ್ ಅವರು ಸುಮಾರು ಒಂದು ತಿಂಗಳ ಹಿಂದೆ ಕರೆ ಮಾಡಿ, ಈ ರೀತಿ ನಂದು ಪುಸ್ತಕ BM ಶ್ರೀ ಪ್ರತಿಷ್ಠಾನದಿಂದ ಬರ್ತಿದೆ ಮೀರಾ, ನೀವು ಮಾತಾಡ್ತೀರಾ ಅಂತ ಕೇಳಿದ್ರು. ನಾನಂದೆ, ಮೇಡಮ್ ನಿಮ್ಮ ಮಾರ್ಗದರ್ಶಕರು ಯಾರು ಅಂತ ಮುಗಳಿಯವರು ಅಂದರು. ಭಾಳ ಸಂತೋಷ ಆಯಿತು. ನನ್ನ ಸಂತೋಷ ಈ ಪುಸ್ತಕವನ್ನು ಓದಿದಾಗ ಇಮ್ಮಡಿಸ್ತು. ಈ ಕೃತಿ ಸುಮಾರು 675 ಪುಟ ಇರುವ ದೀರ್ಘ ಕೃತಿ. ನಾನು ಆಗ ಬಂದಾಗ ರಾಮೇಗೌಡ ಸರ್ಗೆ ಹೇಳಿದೆ, ಸರ್ 2 PhD ಆಗೋಷ್ಟಿದೆ ವಿಚಾರ, ಒಂದಲ್ಲ 2 PhD ಆಗೋಷ್ಟಿದೆ ಅಂತ. ಯಾಕಂದರೆ ಚೌಂಡರಸನ ಬಗ್ಗೆ ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ 360 ಡಿಗ್ರಿ ಅಪ್ರೋಚ್ ಅಂತ,
ಎಲ್ಲ ಕೋನಗಳಿಂದಲೂ ನೋಡುವ ಗಂಭೀರ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಮೇಡಮ್ ಅವರು. ನನಗೆ ಸಿಕ್ಕುವ 20-25 ನಿಮಿಷದಲ್ಲಿ ನಾನು ಅದರ 675 ಪುಟದ ಪೂರ್ತಿ ಸಾರ ಸಂಗ್ರಹ ಹೇಳಲಾರೆ. ಆದರೆ ಕರಿಯ ಕನ್ನಡಿಯೊಳಿರಿಸಿದಂತೆ ಅಂತ ಅದರ ಮೂಲ ಮುಖ್ಯಾಂಶಗಳನ್ನು ಹೇಳಿ ಅದನ್ನು ಓದಬೇಕು ಅನ್ನೋ ಒಂದು ಹಂಬಲವನ್ನು ನಿಮ್ಮಲ್ಲಿ ನಾನು ಹುಟ್ಟಿಸಿದ್ರೆ ನನ್ನ ಕೆಲಸ ನಾನು ಮಾಡ್ದಂಗೆ ಅಂತ ಅಂದ್ಕೊಳ್ತೀನಿ. ಈಗಾಗಲೇ ಹಂಪನ ಸರ್ ಹೇಳಿದರು ಮತ್ತು ಬೇರೆ ನಿರೂಪಣೆ ಮಾಡ್ತಿದ್ದವರು ಹೇಳಿದರು, ಚೌಂಡರಸ ಒಬ್ಬ ನಿರ್ಲಕ್ಷಿತ ಕವಿ ಅಂತ. ಯಾಕೋ ಏನೋ ಗೊತ್ತಿಲ್ಲ, ಚೌಂಡರಸನನ್ನು ನಮ್ಮ ಪರಂಪರೆ ನೆನಪಿಸ್ಕೊಂಡದ್ದು ಕಡಿಮೆ. ಅಲ್ಲೊಂದಿಲ್ಲೊಂದು ಸಾಹಿತ್ಯ ಚರಿತ್ರೆಯಲ್ಲಿ ಚೌಂಡರಸ ಅಂತ ಹೇಳಿದ್ದು ಬಿಟ್ಟರೆ ಆ ಕವಿಯ ಪ್ರಾಮುಖ್ಯ ನಾವು ಅರ್ಥ ಮಾಡಿಕೊಳ್ಳೇ ಇಲ್ಲ. ಒಂದು ಮಾತು ಹೇಳೋರು, ನನಗೆ ಕಮಲಾ ಹಂಪನ ಮೇಡಮ್ ತುಂಬ ನೆನಪಾಗ್ತಾರೆ ಸರ್. ಯಾಕಂದರೆ ಅವ್ರು ಹೇಳೋರು, ನಾನು ತುರಂಗ ಭಾರತವನ್ನು ಅದ್ರ ಬಗ್ಗೆ PhD ಮಾಡುವಾಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಎಲ್ಲರೂ ಮಾಡೋ ಚರಿತ ಚರಣ ವಿಚಾರದಲ್ಲಿ PhD ಮಾಡಬಾರ್ದು, ಒಂದು ಯಾರೂ ಓದದೇ ಇರುವ ಕಾವ್ಯವನ್ನು ತಗೊಂಡು ನಾನು ಅದರಲ್ಲಿ ತೊಡಗಬೇಕು ಅನ್ನೋ ಒಂದು ಹಂಬಲ ಇತ್ತು ಅಂತ ಮೇಡಮ್ ಹೇಳೋರು. ಹಾಗೆ ನಮ್ಮ ವಿಜಯ ದಬ್ಬೆಯವರು ನಾಗವರ್ಮನ ಕರ್ನಾಟಕ ಕಾದಂಬರಿ ಬಗ್ಗೆ PhD ಮಾಡಿದ್ರು. ಮತ್ತು ಪ್ರಭುಶಂಕರ ಅವರು ಕನ್ನಡದಲ್ಲಿ ನಾಗಚಂದ್ರನ್ ಬಗ್ಗೆ ಮಾಡಿದ್ರು ನಮ್ಮ ವಿಜಯ ದಬ್ಬೆ ಮೇಡಮು. ಹಾಗೆ ಕನ್ನಡದಲ್ಲಿ ಭಾವಗೀತೆ ಪ್ರಭುಶಂಕರ ಅವರ ಅವರ ಪ್ರಬಂಧ. ಹೀಗೆ ಕೆಲವು ಸಂಶೋಧನಾ ಪ್ರಬಂಧಗಳು ಅವು ಎದ್ದು ಕಾಣುವ ಸಂಶೋಧನಾ ಪ್ರಬಂಧಗಳಾಗಿರ್ತವೆ. ಅಂಥ ಒಂದು ಪ್ರಬಂಧಗಳ ಸಾಲಿಗೆ ಸೇರಬಲ್ಲ ಒಂದು ಕೃತಿಯನ್ನು ನಾನೀಗ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಬಂಧುಗಳೇ. ಈಗ ನಾವು ಏನು ನೋಡೋಕ್ಕೆ ಹೊರಡ್ತಾ ಇದ್ದೀವಿ ಅಂತಂದರೆ, ಸಂಸ್ಕೃತ ಸಾಹಿತ್ಯದಲ್ಲಿ 3 ಜನ ಬಹಳ ಅತಿಶ್ರೇಷ್ಠ ಗದ್ಯಕಾರರಿದ್ದಾರೆ. ಸುಬಂಧು, ಬಾಣ ಮತ್ತು ಬಾಣಭಟ್ಟನ ಕಾದಂಬರಿ ಅಂತ ಏನು ಹೇಳ್ತೀವಿ ಅದು, ಮತ್ತು ದಂಡಿ. ಈ 3 ಜನ ಅತ್ಯಂತ ಶ್ರೇಷ್ಠವಾದ ಗದ್ಯವನ್ನು ಬರೆದಿದ್ದಾರೆ ಅಂತ ನಮಗೆ ಗೊತ್ತು. ಅದರಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿ ಅದು ತುಂಬ ಚರ್ಚೆಗೊಳಗಾಗಿದೆ ಮತ್ತು ಸಾಕಷ್ಟು ವಿಮರ್ಶೆಯನ್ನು ಕೂಡ ಗಳಿಸಿದೆ. ಆದರೆ ಈ ಚೌಂಡರಸನ ನಳಚಂಪು ಏನಿದೆ ಮತ್ತು ಅಭಿನವ ದಶಕುಮಾರ ಚರಿತೆ ಇವು ಲಭ್ಯವಾಗಿದ್ದರೂ ಕೂಡ ವಿಮರ್ಶೆಯನ್ನು ಅಥವಾ ಸಂಶೋಧನೆಯ ಒಂದು ಹಿರಿಮೆಗೆ ಅದು ಒಳಗಾಗಿರಲಿಲ್ಲ. ನಮ್ಮ ಚೌಂಡರಸ ನಾವೇನು ಈಗ ಓದಕ್ಕೆ ಹೊರಟಿದ್ದೀವೋ 3 ಮುಖ್ಯ ಕೃತಿಗಳನ್ನು ರಚಿಸಿದರು. ಒಂದು ಬಾಣಾಸುರ ವಿಜಯ, ಇನ್ನೊಂದು ನಳಚಂಪು, ಇನ್ನೊಂದು ದಶಕುಮಾರ ಚರಿತ್ರಂ. ಬಾಣಾಸುರ ವಿಜಯಂ ಕಲ್ಯಾಣ ನಳಖ್ಯಾತಿ ದಶಕುಮಾರ ಚರಿತ್ರಂ ಶ್ರೋಣೀಜನ ಕರ್ಣ ಚೌಂಡರಸನ ವಿರಚಿತ ಕೃತಿಗಳು ಅಂದರೆ ಕೇಳುವವರ ಕಿವಿಗೆ ಪ್ರೀತಿಯಾಗುವಂತೆ 3 ಕೃತಿಗಳನ್ನು ರಚಿಸಿರುವೆ ಅಂತ ಆತ ಹೇಳ್ಕೊಂಡಿದ್ದುಂಟು. ಆದರೆ ನಮಗೆ ಸಿಕ್ಕಿರುವುದು 2 ಕೃತಿ. ಬಾಣಾಸುರ ವಿಜಯ ಸಿಕ್ಕಿಲ್ಲ, ನಳಚಂಪು ಸಿಕ್ಕಿದೆ, ಮತ್ತು ದಶಕುಮಾರ ಚರಿತ್ರಂ ಅವರು ಏನು ಬರೆದಿದ್ದಾರೆ ಅಭಿನವ ದಶಕುಮಾರ ಚರಿತೆ ಅದು ಪೂರ್ತಿಯಾಗಿ ಸಿಕ್ಕಿಲ್ಲ. ಇರೋ 2 ಕೃತಿಗಳನ್ನು ನಮ್ಮ ಸತ್ಯವತಿ ಮೇಡಮ್ ಅವರು ಸಮಗ್ರವಾಗಿ ಎಲ್ಲ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ 15 ಅಧ್ಯಾಯಗಳು ಈ ಕೃತಿಯಲ್ಲಿದೆ. ಅದರಲ್ಲಿ ಕಾಲದೇಶ ವಿಚಾರ ಚರ್ಚೆ, ಯಾರ್ಯಾರಿಂದ ಪ್ರಭಾವ ಆಯಿತು, ನಳಚಂಪು ಹೇಗಿದೆ, ದಶಕುಮಾರ ಚರಿತೆ ಹೇಗಿದೆ, ಚೌಂಡರಸನ ಶೈಲಿ ಹೇಗಿದೆ, ಭಾಷೆ ಹೇಗಿದೆ, ಬೇರೆ ಕವಿಗಳ ಮೇಲೆ ಅವರ ಪ್ರಭಾವ ಹೇಗಾಗಿದೆ, ಅವರ ಪ್ರಭಾವ ಯಾರ ಮೇಲಾದರೂ ಆಗಿದೆಯಾ, ಮತ್ತು ನಳನ ಬಗ್ಗೆ ಬಂದಿರುವ ಬೇರೆ ಕೃತಿಗಳು ಅಂದರೆ ಕನಕದಾಸರದಿರ್ಬೋದು ಅಥವಾ ಪೂತಿನ ಅವರ ಹಂಸದಮಯಂತಿ ಇರ್ಬೋದು, ಅದರ ಮೇಲೆ ಯಾವ ರೀತಿ ಪ್ರಭಾವ ಆಗಿದೆ. ಜೊತೆಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಪಂಡರಾಪುರದ ವಿಠಲ, ಈ ದೃಷ್ಟಿಯಿಂದ ನಾವು ಚೌಂಡರಸನನ್ನು ಮರೀಲೇಬಾರ್ದು. ಆ ಪಂಡರಾಪುರದ ವಿಠಲನ ಬಗ್ಗೆ ಇಲ್ಲಿ ಯಾವ್ಯಾವ ಅಂಶಗಳು ಪ್ರಸ್ತಾಪ ಆಗಿವೆ ಮತ್ತು ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಚೌಂಡರಸನ ಸ್ಥಾನಮಾನ ಏನು, ಪಂಪನಿಂದ ಹಿಡಿದು ಇವತ್ತಿನ ಲೇಖಕರ ತನಕ ನಾವು ನಮ್ಮ ಪರಂಪರೆಯನ್ನು ಗಮನಿಸೋದಾದರೆ ಚೌಂಡರಸನನ್ನು ನಾವು ಎಲ್ಲಿ ಇಡಬೇಕು, ಹೀಗೆ ಸಮಗ್ರ ರೀತಿಯಲ್ಲಿ ಎಲ್ಲ ದೃಷ್ಟಿಕೋನಗಳಿಂದ 15
ಅಧ್ಯಾಯಗಳಲ್ಲಿ 675 ಪುಟಗಳಲ್ಲಿ ಈ ಕೃತಿ ಇಲ್ಲಿ ಸಂಶೋಧನೆಗೆ ಒಳಗಾಗಿದೆ. ಬಹಳ ದೊಡ್ಡ ವಿಚಾರ ಅಂತಂದರೆ ಮೇಡಮ್ ಅವರು ಸುಮ್ಮನೆ ಕನ್ನಡದಲ್ಲೇನೋ ಒಂದಿಷ್ಟು ಓದಿದ್ದು ಅಂತಲ್ಲ, ಸಂಸ್ಕೃತದಲ್ಲಿ ಅವರು ದಂಡಿಯ ದಶಕುಮಾರ ಚರಿತೆಯನ್ನು ಸಂಸ್ಕೃತದಲ್ಲೇ ಅಧ್ಯಯನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ತಂದೆಯವರು ಒಬ್ಬ ಗುರುಗಳನ್ನು ಕೂಡ ನೇಮಿಸಿ ಕೇಳಿದ್ರಂತೆ, ಏನಮ್ಮ ನೀನು ಸಂಸ್ಕೃತದಲ್ಲಿ ಅದನ್ನು ಓದಬೇಕು ಅಂತೀಯಾ, ಒಬ್ಬ ಗುರುಗಳನ್ನು ಇಟ್ಟರೆ ನೀನು ಓದ್ತೀಯಾ ಅಂತ ಕೇಳಿದ್ರಂತೆ. ಖಂಡಿತ ಓದ್ತೀನಿ ಅಂತ ಹೇಳಿ ಸಂಸ್ಕೃತದಲ್ಲಿ ಓದಿದ್ದಾರೆ. ಅದೇ ಒಂದು ಅಧ್ಯಾಯ, ದಂಡಿ ಬಗ್ಗೆನೇ ಒಂದು ಅಧ್ಯಾಯ ಇದೆ. ದಶಕುಮಾರ ಆಗಲೇ ಹೇಳಿದ್ರಲ್ಲ, ಪಿ ವಿ ನಾರಾಯಣವರು ಗದ್ಯಕ್ಕೆ ತಂದರು ಅಂಥೇಳಿ, ಸಂಸ್ಕೃತದ ಒಂದು ಅಧ್ಯಾಯನೇ ಇಲ್ಲಿದೆ. ಜೊತೆಗೆ ಕೇತನ ಅಂಥೇಳಿ ಒಬ್ಬ ತೆಲುಗು ಕವಿ, ಆತ ತೆಲುಗಿಗೆ ದಶಕುಮಾರ ಚರಿತೆಯನ್ನು ತೆಲುಗಿಗೆ ಅನುವಾದಿಸಿದ್ದಾರೆ. ಅದನ್ನು ಕೂಡ ಇವರು ಓದಿದ್ದಾರೆ. ಅಂದರೆ ಅವ್ರು ಹೇಳ್ತಾರೆ, ತಮ್ಮ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ, 3 ಭಾಷೆಯಲ್ಲಿ ಅಧ್ಯಯನ ಮಾಡಬೇಕಾಯ್ತು, ಒಂದು ಕನ್ನಡ, ಒಂದು ಸಂಸ್ಕೃತ ಮತ್ತು ತೆಲುಗು ಅಂತ. ಆ ರೀತಿ 3 ಭಾಷೆಯಲ್ಲಿ ಅವರು ಅಧ್ಯಯನಕ್ಕೆ ತೊಡಗಿಕೊಂಡು ಎಷ್ಟು ಸಮಗ್ರವಾಗಿ ಅಧ್ಯಯನ ಮಾಡಿರ್ಬೋದು ಅನ್ನೋಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಈಗ ಚೌಂಡರಸನ ಕಾಲ ವಿಚಾರಕ್ಕೆ ಬಂದರೆ, ಈತ ಯಾವ ಕಾಲದವನು ಅನ್ನೋದೇ ಇಲ್ಲಿ ಒಂದು 20-30 ಪುಟದಷ್ಟು ಕಾಲಚರ್ಚೆಯೇ ಆಗಿದೆ. ಯಾಕಂದರೆ 1200ರ ನಂತರ ಈತ ಇದ್ದಿದ್ದು ನಮಗೆ ಗೊತ್ತಾಗಿದೆ. ಮತ್ತು ಸೂಕ್ತಿ ಸುಧಾರಣವದಲ್ಲಿ ಈ ಕವಿಯ 6 ಪದ್ಯಗಳು ಸಿಗೋದ್ರಿಂದ ಸೂಕ್ತಿ ಸುಧಾರಣವ ಕೃತಿಗೆ ಮುಂಚೆ ಈತ ಇದ್ದ ಅನ್ನೋದು ನಮಗೆ ಈ ಸಂಶೋಧನೆಗಳಿಂದ ಗೊತ್ತಾಗಿದೆ. ಇವರು ಅನೇಕ ಉಲ್ಲೇಖಗಳನ್ನು ಇಟ್ಕೊಂಡು ಸೂಕ್ತಿ ಸುಧಾರಣವ ತನಕ ಅಲ್ಲಿ ಚೌಂಡರಸನ ಪದ್ಯಗಳು ಬಂದಿವೆ ಅಂತಂದರೆ ಅದರ ಅರ್ಥ ಏನು? ಇವರ ಕಾಲ ತುಂಬ ಚರ್ಚೆಗಳಿಗೆ ನಾನು ಹೋಗಲ್ಲ. ಇವರ ಕಾಲ ಸುಮಾರು 13ನೇ ಶತಮಾನದ ಮೊದಲ ಭಾಗ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. 13ನೇ ಶತಮಾನ ಅಂದರೆ ವಚನ ಕಾಲದ ಸ್ವಲ್ಪ ನಂತರದ ಕಾಲ ಅಂತ ಇದನ್ನು ಕಾಲಚರ್ಚೆಯನ್ನು ಮಾಡಿದ್ದಾರೆ. ಬಹಳ ದೀರ್ಘವಾಗಿ ಕಾಲಚರ್ಚೆ ಆಗಿದೆ. ನಾನು ಅದನ್ನು ಸ್ವಲ್ಪ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಮಾತ್ರ ನಾನು ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ. ಇನ್ನು ಚೌಂಡರಸನ ದೇಶ ಚರ್ಚೆಗೆ ನಾವು ಬರೋದಾದರೆ, ಅವನು ತನ್ನ ದಶಕುಮಾರ ಚರಿತೆಯಲ್ಲಿ ಪಂಡರಿ ರಾಯ ಅಭಂಗ ವಿಠಲ ಅನ್ನೋ ಸ್ತುತಿಯಿಂದ ತನ್ನ ದಶಕುಮಾರ ಚರಿತೆಯನ್ನು ಆರಂಭಿಸ್ತಾನೆ. ಪ್ರತಿ ಆಶ್ವಾಸದ ಆರಂಭದ ಪದ್ಯವನ್ನು ಅಭಂಗ ವಿಠಲ ಭೃತ್ಯ ಅಂತ ಮುಗಿಸ್ತಾನೆ. ಪ್ರತಿ ಆಶ್ವಾಸ ಅಂದರೆ ಭಾಗ ಆಶ್ವಾಸಾಂತ್ಯದ ಪದ್ಯದಲ್ಲಿ ಶ್ರೀಮದ್ ಅಭಂಗ ವಿಠಲ ಪದಾಂಬೋಜ ಮತ್ತ ಮಧುಕರ ಅಂತ ತನ್ನಂತಾನು ಕರ್ಕೊಂಡಿದ್ದಾನೆ. ಅಭಂಗ ವಿಠಲನ ಪಾದ ಕಮಲದಲ್ಲಿರುವ ದುಂಬಿ ಅಂತ ತನ್ನಂತಾನು ಕರ್ಕೊಳ್ತಾನೆ. ನಳಚಂಪುವಿನೂ ಸಹ ಅಭಂಗ ವಿಠಲ ಎಂಬ ಸ್ತುತಿಯಿಂದನೇ ಪ್ರಾರಂಭ ಆಗಿದೆ. ಇದೇನಿದು ಅಭಂಗ ವಿಠಲ ಅಂದರೆ ಪಂಢರಪುರದ ವಿಠಲ ಅನ್ನೋದು ಸ್ಪಷ್ಟ. ಬಹುಶಃ ಈ ಕವಿ ಸೊಲ್ಲಾಪುರ ಪ್ರಾಂತದ, ವಿಶೇಷವಾಗಿ ಪಂಢರಪುರದ ನಿವಾಸಿ ಆಗಿರಬಹುದೇನೋ ಅಂತ ಊಹಿಸೋಕ್ಕೆ ನಮಗೆ ಕಾರಣ ಇದೆ. ಆಮೇಲೆ ನಾವು ಏನು ಗಮನಿಸ್ತೀವಿ ಅಂತಂದರೆ 1273ರ ನಂತರದ ದಾಖಲೆಗಳಲ್ಲಿ ಎಲ್ಲೂ ಕೂಡ ನಮಗೆ ಪಾಂಡುರಂಗ ಅನ್ನೋ ಪದ ಅದು ಒಂದು ಕ್ಷೇತ್ರ, ಒಂದು ದೇವರು ಅನ್ನೋ ಅರ್ಥದಲ್ಲಿ ಬಳಕೆ ಆಗಲ್ಲ, ಸ್ಥಳ ಅನ್ನೋ ಅರ್ಥದಲ್ಲಿ ಬಳಕೆ ಆಗುತ್ತೆ. ಪಂಡರಗೆ ಅನ್ನೋದು ಕನ್ನಡ ರೂಪ. ಪಂಡರಗೆ ಅನ್ನೋದು ಪಂಢರಾಪುರದ ಕನ್ನಡ ರೂಪ. ಕಾವೇರಿಯಿಂದ ಗೋದಾವರಿವರೆಮ್ಮಿರ್ದ ನಾಡದ ಕನ್ನಡದೊಳ್ಳಂತ ಕವಿರಾಜ ಮಾರ್ಗಕಾರ ಕನ್ನಡ ನಾಡಿನ ಎಲ್ಲೆಗಳನ್ನು ಹೇಳುವಾಗ ಈ ಸೊಲ್ಲಾಪುರ, ಆಮೇಲೆ ನಾವೀಗ ಸಾಂಗ್ಲಿ ಅಂತ ಹೇಳ್ತೀವಲ್ಲ ಅದು, ಪಂಢರಾಪುರ, ಇಂಥ ಅನೇಕ ಯಾವುದನ್ನು ನಾವು ಮಹಾರಾಷ್ಟ್ರ ಅಂತ ಕರಿತೀವೋ ಅದು ಪಕ್ಕ ಕನ್ನಡ ನಾಡು ಆಗಿತ್ತು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ಮೇಡಮ್ ಅವರು ತುಂಬ ಅನೇಕ ಸಂಶೋಧನಾ ಆಧಾರಗಳಿಂದ ಹೇಳ್ತಾರೆ. ಅತ್ಯಂತ ಪ್ರಾಚೀನ ಕಾಲದಿಂದ ಆರಂಭದಿಂದಲೂ ಕೂಡ ಈ ಪಂಢರಾಪುರ ಅನ್ನೋದು ಕರ್ನಾಟಕ ರಾಜರ ಅಧಿಕಾರ ವ್ಯಾಪ್ತಿಗೆ ಒಳಗಾಗಿತ್ತು ಮತ್ತು 16ನೇ ಶತಮಾನದವರೆಗೂ ಇದು ಕರ್ನಾಟಕಕ್ಕೆ ಸೇರಿತ್ತು ಅಂತ ಅವರು ಅದನ್ನು ತಮ್ಮ ಸಂಶೋಧನೆಯಲ್ಲಿ ಅದನ್ನು ಸಾಧಿಸಿ ತೋರಿಸಿದ್ದಾರೆ.
ಬಹುಶಃ 13ನೇ ಶತಮಾನದಲ್ಲಿದ್ದ ಪೂರ್ವಾರ್ಧದಲ್ಲಿದ್ದ ಚೌಂಡರಸ ಪಂಢರಪುರದಲ್ಲಿ ನೆಲೆಸಿ ಈ ಕೃತಿಯನ್ನು ರಚಿಸಿರಬಹುದು ತನ್ನ ಕೃತಿಗಳನ್ನು ಅನ್ನೋ ಊಹೆ ಅಸಂಗತ ಅಲ್ಲ ಅಂತ ಹೇಳ್ತಾರೆ. ಚೌಂಡರಸನ ಕಾಲದಲ್ಲಿ ಪಂಢರಾಪುರವನ್ನು ಪಂಡರಿ, ಪಾಂಡುರಂಗ ಅನ್ನೋ ಹೆಸರಿಂದ ಕರೀತಿದ್ರಂತೆ. ಕರ್ನಾಟಕ ಪ್ರಾಂತ್ಯವಾಗಿತ್ತು. ಮೂಲತಃ ವಿಠ್ಠಲ ಅವನು ಕನ್ನಡಿಗರ ದೇವರು. ಇದನ್ನು ಮೊಟ್ಟ ಮೊದಲು ಕರ್ನಾಟಕಕ್ಕೆ ತಿಳಿಸಿಕೊಟ್ಟ ಕವಿ ಅಂದರೆ ಚೌಂಡರಸ. ಇದು ಅಷ್ಟು ಗಮನಿಸಿಲ್ಲ ನಮ್ಮ ಸಾಹಿತ್ಯ ಲೋಕ. ನಮ್ಮ ಪಂಢರಾಪುರದ ವಿಠ್ಠಲ ಏನಿದ್ದಾನೆ ಅದು ಮರಾಠಿನಲ್ಲೂ ತೂ ಕಾನಡಿ ಹೋಗಯ, ವಿಠ್ಠಲ ತೂ ಕಾನಡಿ ಹುವೆ ಅಂತ ಹೇಳಿ ಮರಾಠಿ ಅಭಂಗಗಳೆಲ್ಲ ಕೂಡ ಬರುತ್ತೆ. ಈ ಚೌಂಡರಸನೇ ಮೊಟ್ಟ ಮೊದಲ ಸಮರ್ಥ ಆಧಾರ. ಏನು, ಈ ವಿಠ್ಠಲ ಪಾಂಡುರಂಗ, ಪಂಢರಾಪುರದ ಆರಾಧ್ಯ ದೈವ ಪಾಂಡುರಂಗ ವಿಠ್ಠಲ ಅನ್ನೋದು ಆ ದೈವವು ಕರ್ನಾಟಕಕ್ಕೆ ಸೇರುತ್ತೆ ಅಂತ ಮೊಟ್ಟ ಮೊದಲು ತೋರಿಸ್ಕೊಟ್ಟದ್ದು ಚೌಂಡರಸ. ಇದಕ್ಕಾಗಿ ನಾವು ಆ ಕವಿಗೆ ಋಣಿಯಾಗಿರಬೇಕಾಗತ್ತೆ. ಕರ್ನಾಟಕದ ಅನೇಕ ಜನರ, ವಿಶೇಷವಾಗಿ ಬ್ರಾಹ್ಮಣರ ಕುಲದೈವ ವಿಠ್ಠಲ. ಉಡುಪಿಯ ಮಧ್ವಾಚಾರ್ಯರು ಕೂಡ ವಿಠ್ಠಲ ಭಕ್ತರೇ ಆಗಿದ್ದರು. ಮತ್ತು ನಿಮಗೆಲ್ಲ ಗೊತ್ತು, ಪುರಂದರ ವಿಠ್ಠಲ, ವಿಜಯ ವಿಠ್ಠಲ, ಹೀಗೆ ನಮ್ಮ ಹರಿದಾಸರು ಕೂಡ ವಿಠ್ಠಲ ಎಂಬ ಕಾವ್ಯನಾಮವನ್ನು ಇಟ್ಕೊಂಡವರೇ ಆಗಿದ್ದಾರೆ. ಈಗ ಅಭಂಗ ಅನ್ನೋ ಪದ, ಯಾಕೆ ಅಭಂಗ ಅನ್ನೋ ಪದವನ್ನು ಚೌಂಡರಸ ಬಳಸಿದ್ದಾನೆ? ಇದ್ರ ಬಗ್ಗೆ ಮೇಡಮ್ ಅವರು ತುಂಬ ದೊಡ್ಡ ಚರ್ಚೆಯನ್ನು ಮಾಡಿದ್ದಾರೆ. ಅನುಬಂಧದಲ್ಲೂ ಕೂಡ ಒಂದು ಲೇಖನವನ್ನು ಕೂಡ ಸೇರಿಸಿದ್ದಾರೆ. ಅಭಂಗ ಅಂತಂದರೆ ಯಾವುದೇ ಬಾಗು ಬಳುಕು ಇಲ್ಲದೆ ನಿಂತಹ ಒಂದು ಭಂಗಿ ಅಂತ. ನಾವು ಭರತನಾಟ್ಯದಲ್ಲಿ ಅದನ್ನು ಸಮಭಂಗಿ ಅಂತ ಕರಿತೀವಿ. ಇಲ್ಲಿ ಅಭಂಗ ಅಂತಂದರೆ ಯಾವುದೇ ಬಾಗು ಬಳುಕು ಇಲ್ಲದೆ ಹೀಗೆ ನೇರವಾಗಿ ನಿಂತ ವಿಠ್ಠಲ. ನಿಮಗೆ ವಿಠ್ಠಲನ ರೂಪವನ್ನು ನೆನೆಸ್ಕೊಳ್ಳಿ. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನೆಟ್ಟಗೆ ನಿಂತ ದೇವರು ಅಂತ. ಇಲ್ಲಿ ತಮ್ಮ ಸಂಶೋಧನಾ ಪ್ರಬಂಧದ ಒಳಗಡೆ ಮೇಡಮ್ ಅವರು ಏನು ಹೇಳ್ತಾರೆ ಅಂತಂದರೆ, ಅಭಂಗ ಅಂತಂದರೆ ಬಾಗದೆ ನಿಂತ ದೇವರನ್ನು ಸೂಚಿಸುವ ಒಂದು ಪದವಾಗಿ ಚೌಂಡರಸ ಬಳಸಿದ್ದಾನೆ ಅಂತ. ನಾನು ಅವ್ರ ಜೊತೆ ಒಂದು ಚರ್ಚೆಯನ್ನು ಮಾಡಿದೆ. ಏನಂದರೆ, ಪುಂಡಲೀಕ ಅಂತ ಒಬ್ಬ ಭಕ್ತ ಇರ್ತಾನೆ. ಮೊದಲು ಅವನು ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೋತಾ ಇರಲ್ಲ, ಕೆಟ್ಟದಾಗಿ ನೋಡ್ಕೋತಿರ್ತಾನೆ. ಯಾವಾಗ ಅವನಿಗೆ ಗುರುಪ್ರೇರಣೆಯಾಗಿ ನೀನು ಸರಿಯಾಗಿ ನಿನ್ನ ತಂದೆ ತಾಯಿಗಳನ್ನು ನೋಡ್ಕೋಬೇಕು ಅಂತ ಗುರುಪ್ರೇರಣೆ ಆಯಿತೋ, ಅವನವ್ರನ್ನ ಅವರ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ದಿವಸ ಅವನು ಎಷ್ಟು ಚೆನ್ನಾಗಿ ತಂದೆ ತಾಯಿಗಳ ಸೇವೆ ಮಾಡ್ತಿರ್ತಾನೆ ಅಂತಂದರೆ, ಸ್ವತಃ ವಿಠ್ಠಲನೇ ರುಕ್ಮಿಣಿ ಸಮೇತವಾಗಿ ಅವನನ್ನು ನೋಡೋಕ್ಕೆ ಬರ್ತಾನಂತೆ. ಇವನು ತಂದೆ ತಾಯಿ ಸೇವೆ ಮಾಡ್ತಿದ್ದವನು, ತಾಳಪ್ಪ ದೇವರೇ, ನನ್ನ ಅಪ್ಪ ಅಮ್ಮನ ಸೇವೆ ಮಾಡಿ ನಿನ್ನ ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಇಟ್ಟಿಗೆಯನ್ನು ಹೀಗೆ ಸರಿಸ್ಬಿಟ್ಟು ಅದರಲ್ಲಿ ನಿಂತಿರು ಅಂತ ಹೇಳಿದ್ನಂತೆ. ಅವನು ಬರೋ ತನಕ, ಅಪ್ಪ ಅಮ್ಮನ ಸೇವೆ ಮುಗಿಸಿ ಬರೋ ತನಕ ತಾನು ಅಲ್ಲಾಡಲ್ಲ, ಅಭಂಗ ಅಂದರೆ ಯಾವುದೇ ಬಾಗು ಬಳುಕು ಇಲ್ಲದ ಭಂಗಿಯಲ್ಲಿ ನಿಂತಿರ್ತೀನಿ ಅನ್ನೋ ಹಾಗೆ ನಿಂತಿದ್ದಂತೆ ವಿಠ್ಠಲ. ಅದಕ್ಕೆ ವಿಠ್ಠಲನಿಗೆ ಅಭಂಗ ವಿಠ್ಠಲ ಅಂತಾರೆ ಅನ್ನೋದು ಒಂದು ಪುರಾಣ ಕಥಾನಕ. ಆದರೆ ಇದು ಸಂಶೋಧನೆ ಅನ್ನೋದು ಇತಿಹಾಸವನ್ನು ಮತ್ತು ದಾಖಲೆಗಳನ್ನು ಅದು ನೆಮ್ಮಿ ಬರಿಬೇಕಾದ ಕೃತ್ಯ ಆದ್ರಿಂದ ಸಂಶೋಧನಾ ಪ್ರಬಂಧದ ಒಳಗದನ್ನು ಅವರು ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ವಾರಕರಿ ಇತ್ತ, ಅದ್ರ ಬಗ್ಗೆ ನಿಮ್ಗೆ ಹೇಳೋಳಿದ್ದೀನಿ ನಾನು. ವಾರಕರಿ ಪಂಥದ ಬಗ್ಗೆ ಹೇಳುವಾಗ ಅವರು ಪುಂಡಲಿಕ ಭಕ್ತನ ಪ್ರಸ್ತಾಪವನ್ನು ಮಾಡ್ತಾರೆ. ಹೀಗೆ ನಾವು ಚೌಂಡರಸನ ಇನ್ಯಾವುದಕ್ಕೆ ನೆನ್ಪಿಟ್ಕೊಳ್ದೇ ಇದ್ದರೂ ಅವನು ಪಾಂಡುರಂಗ ವಿಠ್ಠಲನನ್ನು ಕರ್ನಾಟಕದ ದೇವರು ಅಂತ ದಾಖಲೆ ಸಮೇತವಾಗಿ ತೋರಿಸಿದ ಕನ್ನಡದ ಮೊಟ್ಟ ಮೊದಲ ಕವಿ ಅಂತ ನಾವು ಚೌಂಡರಸನನ್ನು ನೆನ್ಪಿಟ್ಕೋಬೇಕು ಅನ್ನೋದು ಈ ಸಂಶೋಧನೆ ನಮಗೆ ಕಲಿಸಿಕೊಟ್ಟಂತಹ ಮೊದಲ ಪಾಠವಾಗಿದೆ. ಇನ್ನು ಅವನ ಬಾಣಾಸುರ ವಿಜಯ ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ದೀನಿ, ಮುಂದೆ ಯಾವಾಗಲೂ ಸಿಗ್ಬೋದೇನೋ, ಸದ್ಯಕ್ಕಂತೂ ಸಿಕ್ಕಿಲ್ಲ. ಇನ್ನು ನಳಚಂಪುಗೆ ಬಂದರೆ, ಈಗಾಗಲೇ ನಮ್ಮ ಹಂಪನ ಸರ್ ಹೇಳ್ತಾಯಿದ್ರು, ಶ್ರೀಹರ್ಷನ ನೈಷಧೀಯ ಕಾವ್ಯವನ್ನು ಮತ್ತು ಮಹಾಭಾರತದ ವ್ಯಾಸ ಮಹಾಭಾರತದ ನಳೋಪಾಖ್ಯಾನವನ್ನು ಆಧರಿಸಿದ ಕಾವ್ಯ ಈ ನಳಚಂಪು ಅನ್ನೋದು. ಚಂಪು ಕಾವ್ಯದ ರೀತಿಯಲ್ಲಿ ಅವನಿಗೆ ಗದ್ಯವೂ ಇಷ್ಟ, ಪದ್ಯವೂ ಇಷ್ಟ. ಚೌಂಡರಸನಿಗೆ ಶೃಂಗಾರ ಭಾವ ತುಂಬಾ ಇಷ್ಟ. ಹಾಗಾಗಿ ಬಹುಶಃ ಆ ಕಾಲದ 13ನೇ ಶತಮಾನದ ಒಂದು ಕಾಲಧರ್ಮ ಶೃಂಗಾರ ರಸವಾಗಿತ್ತು ಅಂತ ಕೂಡ ಈ ಸಂಶೋಧನೆ ಗುರುತಿಸುತ್ತೆ. ಅವನು ನಳಚಂಪುವನ್ನು ತಗೊಂಡಾಗ ನಳದಮಯಂತಿಯರ ಪ್ರೇಮ ಕಥೆಯನ್ನು ಆ ಶೃಂಗಾರ ವರ್ಣನೆಯ ಒಂದು ಒಳ್ಳೆಯ ಉದಾಹರಣೆ ಅಂತ ತಗೊಂಡಿರ್ಬೋದು ಅಂತ ಅನಿಸುತ್ತೆ. ನಮಗೆ ಆಶ್ಚರ್ಯ ಅಂತಂದರೆ, ಕನಕದಾಸರ ನಳಚರಿತ್ರೆ ಏನಿದೆ, ಲೋಕಪಾವನ ನಳಚರಿತ್ರೆ, ಅದು ತುಂಬ ಚರ್ಚೆಗೆ ಒಳಗಾಗಿದೆ. ಅದು ಒಂದು ರೀತಿಯಲ್ಲಿ ಜನಾನುರಾಗಿ ಕಾವ್ಯವೂ ಆಗಿಬಿಡ್ತು.
ಆದರೆ ಚೌಂಡರಸನ ನಳಚಂಪುವನ್ನು ಚರ್ಚೆ ಮಾಡಲಿಲ್ಲ. ನಾನು ಏನು ಮಾಡಿದೆ ಅಂತಂದರೆ, ನಳಚರಿತ್ರೆಗೂ ಅವರು ಹಾಗೆ ಹೋಲಿಸ್ಕೊಂಡು ಹೋಗಿದ್ದಾರೆ. ನಳಚಂಪು ಮತ್ತು ಕನಕದಾಸರ ಮೇಲೆ ಆಗಿರಬಹುದಾದ ಪ್ರಭಾವಗಳನ್ನು ನೋಡ್ತಾ ಹೋಗಿದ್ದಾರೆ. ನನಗೆ ಅನಿಸಿದ ಅಂಶ ಏನಂತಂದರೆ, ನಳಚಂಪುವಿಗೂ ನಳಚರಿತ್ರೆಗೂ ಇರುವ ವ್ಯತ್ಯಾಸವನ್ನು ತುಂಬ ಸ್ಪಷ್ಟವಾಗಿ ಗುರುತಿಸ್ತಾರೆ. ಕನಕದಾಸರ ನಳಚರಿತ್ರೆಯಲ್ಲಿ ಏನಾಗುತ್ತೆ ಅಂದರೆ, ನಳ ಮತ್ತು ದಮಯಂತಿ ಇಬ್ಬರಿಗೂ ಅವರು ಸಮಾನ ಪ್ರಾಮುಖ್ಯವನ್ನು ಕೊಡ್ತಾ ಹೋಗ್ತಾರೆ. ಆದರೆ ಈ ನಳಚಂಪುವಿನಲ್ಲಿ ನಳನಿಗೆ ಹೆಚ್ಚು ಪ್ರಾಮುಖ್ಯವನ್ನು ಕೊಡ್ತಾರೆ ಮತ್ತು ಅವರ ವಿವಾಹ ನಂತರದ ಪ್ರಣಯಕ್ಕೆ ಹೆಚ್ಚು ಪ್ರಾಮುಖ್ಯವನ್ನು ಕೊಟ್ಟಿಲ್ಲ. ವಿವಾಹ ಪೂರ್ವದಲ್ಲಿ ದಮಯಂತಿ ಹಂಸದ ಭೇಟಿ ಅದೆಲ್ಲ ಇದೆ. ಅದರಲ್ಲಿ ಮೂಲ ಮಹಾಭಾರತಕ್ಕೂ ನಳಚಂಪುವಿಗೂ ಇರುವ ವ್ಯತ್ಯಾಸವನ್ನು ಕೂಡ ಅವರು ಬಹಳ ವಿಶದವಾಗಿ ಗುರುತಿಸ್ತಾ ಹೋಗ್ತಾರೆ. ಇಲ್ಲಿ ನಾವು ಇನ್ನೊಂದು ವಿಚಾರಕ್ಕೂ ನಾವು ಚೌಂಡರಸನನ್ನು ನೆನಪಿಸ್ಕೋಬೇಕು. ನಳನ ಕಥೆಯನ್ನು ಪ್ರಧಾನ ಕಥೆಯನ್ನಾಗಿಸಿಕೊಂಡು ಕಾವ್ಯರೂಪದಲ್ಲಿ ರಚಿಸಿದ ಮೊಟ್ಟ ಮೊದಲ ಕನ್ನಡ ಕವಿ ಚೌಂಡರಸ. ಆ ಕೀರ್ತಿ ಅವನಿಗಿದೆ. ಆದರೆ ಅದು ನಮ್ಮನ್ನು ಸಂಶೋಧಕರು ಗುರುತಿಸಿಲ್ಲ. ಈ ಸಂಶೋಧನೆ ಅದನ್ನು ಗುರುತಿಸಿದೆ. ನಳ ಚರಿತ್ರೆಯನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ವಿಶದವಾಗಿ ಹೇಳಿದ್ದು ಚೌಂಡರಸನೇ. ಇವನು ಏನು ಮಾಡ್ತಾನೆ ಅಂತಂದರೆ, ನಳೋಪಖ್ಯಾನವನ್ನು ತಗೊಂಡಾಗ ಇವನು ನಳನ ಅಂದರೆ ನಾಯಕನ ಉತ್ಕರ್ಷಕ್ಕಾಗಿ ತುಂಬ ಶ್ರಮಿಸ್ತಾನೆ. ಮಹಾಭಾರತದ ಕಥನ ಕ್ರಮವನ್ನೇ ಚೌಂಡರಸ ಅನುಸರಿಸ್ತಾನೆ. ದಮಯಂತಿ ಹಂಸದ ಭೇಟಿ, ನಳನಿಗೂ ಉಳಿದ ರಾಜರಿಗೂ ದಮಯಂತಿಯ ಕಾರಣಕ್ಕಾಗಿ ಆಗುವ ಯುದ್ಧ, ಇಂಥ ಕೆಲವು ಸ್ವಕಲ್ಪಿತ ವಿವರಗಳು ಕೂಡ ಕೆಲವು ಚೌಂಡರಸನಲ್ಲಿ ಬಂದಿವೆ, ಕೆಲವು ಕನಕದಾಸರಲ್ಲೂ ಬಂದಿವೆ. ಒಟ್ಟಲ್ಲಿ ಚೌಂಡರಸನ ಪ್ರಭಾವ ಕನಕದಾಸರ ಮೇಲೆ ಆಗಿತ್ತು ಅನ್ನೋಕ್ಕೆ ನಮಗೆ ಅನೇಕ ಉದಾಹರಣೆಗಳು ಈ ಸಂಶೋಧನೆಯಲ್ಲಿ ಸಿಗ್ತವೆ. ಅದನ್ನು ಕನಕದಾಸರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಆದರೆ ಚೌಂಡರಸನ ಪ್ರಭಾವ ಕನಕದಾಸರ ಮೇಲೆ ತುಂಬ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಚೌಂಡರಸನದು ವರ್ಣನಾ ಪ್ರೀತಿಯಾದರೆ ಕನಕದಾಸರದು ಕಥನ ದೃಷ್ಟಿ ಮತ್ತು ಜನರಿಗೆ ಅರ್ಥವಾಗಬೇಕು ಅನ್ನೋ ಒಂದು ರೀತಿ ಹಾಡುಗಬ್ಬದ ಭಾಮಿನಿ ಷಟ್ಪದಿಯಲ್ಲಿ ಹಾಡುಗಬ್ಬವಾಗಿ ಅವರು ನಳಚರಿತ್ರೆಯನ್ನು ಬರೆದದ್ದು ನಮಗೆ ಗೊತ್ತಾಗುತ್ತೆ. ಇದನ್ನು ಅವರು ಬಹಳ ಅಡಕವಾಗಿ ಹೇಳ್ತಾರೆ. ನಳಚರಿತ್ರೆ ಒಂದು ಜನಪ್ರಿಯ ಕೃತಿ ಆಯಿತು. ನಳಚಂಪು ಕನ್ನಡದ ನಳೋಪಾಖ್ಯಾನದ ಪಂಡಿತರ ಕೃತಿ ಅಂತ ಹೇಳ್ತಾರೆ. ಅಂದರೆ ಇದೊಂದು ಪಂಡಿತರ ಕೃತಿಯಾಗಿ ನಳಚಂಪು ಕನ್ನಡ ನಾಡಿನಲ್ಲಿ ಅದು ಪ್ರಚಾರಕ್ಕೆ ಬರಬೇಕಿತ್ತು ಅನ್ನೋದು ಬಹುಶಃ ಚೌಂಡರಸನ ಆಸೆ ಆಗಿತ್ತು ಅಂತ ಕಾಣುತ್ತೆ. ಇಷ್ಟೇ ಅಲ್ಲ, ಅವರು ಬರೀ ಕನಕದಾಸರಿಗೆ ಮಾತ್ರ ಹೋಲಿಸಿರೋದಲ್ಲ. ದಮಯಂತಿ ಸ್ವಯಂವರ ಅಂತ ಶ್ರೀ ಬಸವಪ್ಪ ಶಾಸ್ತ್ರಿಗಳು ಜಯಚಾಮರಾಜೇಂದ್ರ ಒಡೆಯರ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ಬಸವಪ್ಪ ಶಾಸ್ತ್ರಿಗಳು ಒಂದು ದಮಯಂತಿ ಸ್ವಯಂವರ ಅಂತ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಆದರೆ ಅದರ ಮೇಲೆ ಚೌಂಡರಸನ ಪ್ರಭಾವ ಆಗಿಲ್ಲ ಅಂತ ಗುರುತಿಸ್ತಾರೆ. ಮತ್ತು ಪೂತಿನ ಅವರ ಹಂಸ ದಮಯಂತಿ, ಇಲ್ಲೂ ಕೂಡ ಈ ಕಾವ್ಯವನ್ನು ಕೂಡ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಈ ಒಟ್ಟಲ್ಲಿ ಕನಕದಾಸರ ನಳಚರಿತ್ರೆಯನ್ನು ಬಿಟ್ಟರೆ ಉಳಿದ ಯಾವ ಕವಿಗಳ ಮೇಲೂ ಚೌಂಡರಸನ ಪ್ರಭಾವ ಆಗಿಲ್ಲ ಅನ್ನೋದನ್ನು ಅವರು ದಾಖಲೆ ಸಮೇತವಾಗಿ ಇಲ್ಲಿ ಮಂಡಿಸ್ತಾರೆ. ಇಲ್ಲಿ ತಮ್ಮ ಸಂಶೋಧನಾ ನಳಚಂಪು ಅನ್ನುವ ಒಂದು ಅಧ್ಯಾಯ ಇದೆಯಲ್ಲ, ಅದರಲ್ಲಿ ಅವರದನ್ನು ನಮಗೆ ಸ್ಪಷ್ಟವಾಗಿ ಗುರುತಿಸ್ಕೊಟ್ಟಿದ್ದಾರೆ. ಇನ್ನು ಅಭಿನವ ದಶಕುಮಾರ ಚರಿತೆ, ಇದಂತೂ ನಾವು ಕಣ್ಣಿಟ್ಟು ನೋಡಬೇಕಾದಂತಹ ಒಂದು ಕೃತಿ. ಅದು ಗದ್ಯದ ಈಗ ಹೇಳ್ತಾ ಇದ್ರು ಹಂಪನ ಸರ್, ಎಷ್ಟು ಅದು ದಂಡಿಯ ಒಂದು ಗದ್ಯದ ಉತ್ಕೃಷ್ಟತೆ, ಅವನ ಆ ಚಿತ್ರಕಥೆ ಅಂತ ಹೇಳಿ ಬರುತ್ತೆ. ಗುಣಾಢ್ಯನ ಬೃಹತ್ ಕಥೆಯ ಮೂಲದಿಂದ ಬಂದಂತಹ ಅನೇಕ ಕಥೆಗಳಲ್ಲಿ ಕೆಲವನ್ನು ತಗೊಂಡು ದಂಡಿ ತನ್ನ ಈ ದಶಕುಮಾರ ಚರಿತೆಯನ್ನು ಬರೆದಾಗ, ಇಲ್ಲಿ ಅಭಿನವ ದಶಕುಮಾರ ಚರಿತೆಯಲ್ಲಿ ಮೊದಲೊಳ್ ದಂಡಿ ಕವೀಶ್ವರಂ ದಶಕುಮಾರಾಖ್ಯಾತ ಚಾರಿತ್ರಮಂ ಪದಪಿಂ ಸಂಸ್ಕೃತ ಭಾಷೆಯಂ ರಚಿಸಿದಂ ದಾತ್ರೀಜನ ಸ್ತೋತ್ರ ಸಮ್ಮದವಪ್ಪಂತಂ ಅದನಾಂ ಪ್ರಸಿದ್ಧಿಯ ಅವತಾರಾಕಾರಂ ತಾಳ್ದಿ ಸದ್ವಿದಿತಂ ರಂಗದೊಳಾಡಿ ತೋರ್ಪತರದಿಂ ಪೇಳ್ವೆಂ ಸುಕರ್ನಾಟದಿಂ ಅಂತ ಹೇಳ್ತಾನೆ. ಒಂದು ಅವತಾರ ಅನ್ನೋ ಪದವನ್ನು ಬಳಸ್ತಾನೆ. ನಾವು ಅನುವಾದ ಅಂತ ಇವಾಗ ಏನು ಬಳಸ್ತೀವಲ್ಲ, ಅದನ್ನು ಅವತಾರ ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸಲಾಗಿದೆ. ಈ ದಶಕುಮಾರ ಚರಿತೆಯನ್ನು ಬಹಳ ದೀರ್ಘವಾಗಿ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಪ್ರಧಾನ ಪಾತ್ರಗಳು, ಅಪ್ರಧಾನ ಪಾತ್ರಗಳು
ಅದರಲ್ಲಿ ಬರುವಂತಹ ವರ್ಣನೆಗಳು, ದಂಡಿಯ ವರ್ಣನೆಗೂ ಇವರ ವರ್ಣನೆಗೂ ಇರುವಂತಹ ವ್ಯತ್ಯಾಸಗಳು, ಪ್ರತಿಯೊಂದನ್ನು ಕೂಡ ಮೂಲ ತ್ಯಾಗ ಎಲ್ಲಿ ಮಾಡಿದ್ದಾರೆ, ಮೂಲವನ್ನು ಹಾಗೆ ಎಲ್ಲಿ ಉಳಿಸ್ಕೊಂಡಿದ್ದಾರೆ, ಇದೆಲ್ಲವನ್ನು ಕೂಡ ತುಂಬ ಬಹಳ ವಿಶದವಾಗಿ ಅಧ್ಯಯನ ಮಾಡಿಬಿಟ್ಟು ಕೊನೆಯಲ್ಲಿ ಇವರು ಯಾವ ರೀತಿ ಅಂದರೆ ಎಲ್ಲ ರೀತಿಯ ಅನುವಾದಗಳನ್ನು ನಾವು ಕಾಣ್ಬೋದು. ಕಾವ್ಯಾನುವಾದ, ಭಾವಾನುವಾದ, ಸಂಕ್ಷಿಪ್ತ ಅನುವಾದ ಮತ್ತು ವಿಸ್ತರಣ ಅನುವಾದ, ಎಲ್ಲ ರೀತಿಯ ಅನುವಾದಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಅಂತ ಗುರುತಿಸ್ಕೊಳ್ತಾರೆ. ಮತ್ತು ಈ ಅಭಿನವ ದಶಕುಮಾರ ಚರಿತೆಯಲ್ಲಿ ಚಿತ್ರಕಥಾ ವಿಸ್ತಾರ ಇರಬಹುದು. ಮತ್ತು ಭಕ್ತಕವಿ ಚೌಂಡರಸನ ದೃಷ್ಟಿ ದಂಡಿ ದೃಷ್ಟಿಗಿಂತ ಭಿನ್ನವಾಗಿರುವುದನ್ನು ಬಹಳ ಮುಖ್ಯವಾಗಿ ಗುರುತಿಸ್ತಾರೆ. ಅದನ್ನು ಹೀಗೆ ಹೇಳ್ತಾರೆ ನೋಡಿ. ಅವನದು ಧಾರ್ಮಿಕ ಮನೋಭಾವ, ತನ್ನ ದೈವಭಕ್ತಿಯನ್ನು ಈ ಕಾವ್ಯದಲ್ಲೂ ಅಂದರೆ ಅಭಿನವ ದಶಕುಮಾರ ಚರಿತೆಯಲ್ಲೂ ಅಳವಡಿಸಲು ಇಚ್ಛಿಸುತ್ತಾನೆ. ವಿಷ್ಣು ಸರ್ವಾಂತರ್ಯಾಮಿ, ಸರ್ವಾಂತರ್ಗತನಾದುದರಿಂದ ಕೌತುಕದಿಂದ ಯಾವುದನ್ನು ಬಣ್ಣಿಸಿದರೂ ಅದು ಹರಿಸ್ತೋತ್ರವೇ ಆಗುತ್ತದೆ ಎಂದು ಕವಿ ತನ್ನ ಕ್ರಿಯೆಗೆ ಸಮರ್ಥನೆ ನೀಡುತ್ತಾನೆ. ಕವಿ ತನ್ನ ಧಾರ್ಮಿಕ ದೃಷ್ಟಿಗೆ ಅನುಗುಣವಾಗಿ ದಶಕುಮಾರರ ಶೃಂಗಾರ ಸಾಹಸ ಕಥೆಗಳಲ್ಲಿ ವಿಠ್ಠಲ ಭಕ್ತಿಯನ್ನು, ಅಲ್ಲಲ್ಲಿ ದೈವಸ್ತುತಿಯನ್ನು, ಪುಣ್ಯಕ್ಷೇತ್ರವಾದ ಕಾಶಿಯ ವರ್ಣನೆಯನ್ನು ಸೇರಿಸಿದ್ದಾನೆ. ಇದನ್ನೆಲ್ಲ ನೋಡಿದರೆ ಲೌಕಿಕವಾದ, ಅದರಲ್ಲಿಯೂ ಜಾರ ಚೋರರ ಸಾಹಸ ಚಿತ್ರವುಳ್ಳ ಕಥೆಯನ್ನು ಅನುವಾದಿಸುವಲ್ಲಿ ಒಂದು ಧಾರ್ಮಿಕ ಇಲ್ಲವೇ ಆಧ್ಯಾತ್ಮಿಕ ಸಮಾಧಾನವನ್ನು ಹೊಂದುವ ಪ್ರಯತ್ನವು ಇಲ್ಲಿ ಕಾಣುತ್ತದೆ. ಕವಿ ಮೂಲಕೃತಿಯ ಸ್ವರೂಪವನ್ನು ಚೆನ್ನಾಗಿ ಅರಿತೇ ತನ್ನ ದೃಷ್ಟಿಯನ್ನು ಅಭಿವ್ಯಕ್ತಿಸಿದ್ದಾನೆ. ಹೀಗೆ ಲೌಕಿಕ ಕಥೆಯನ್ನು ತನ್ನ ದೈವಭಕ್ತಿ ಪ್ರಕಾಶನದ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುವುದು ಈ ಕವಿಯ ಅಂದರೆ ಚೌಂಡರಸನ ಉದ್ದೇಶವಾಗಿತ್ತು. ಅಂದರೆ ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿ ದಂಡಿಯ ದಶಕುಮಾರ ಚರಿತೆಗೂ ನಮ್ಮ ಚೌಂಡರಸನ ದಶಕುಮಾರ ಚರಿತೆಗೂ ಇರುವ ವ್ಯತ್ಯಾಸವನ್ನು ತುಂಬ ವಿಶದವಾಗಿ ಇವರು ಮನಗಾಣಿಸ್ತಾರೆ ಅಂತ ನಾವು ಹೇಳಬಹುದು. ನನಗೆ ಈ ಸಂಶೋಧನೆಯಲ್ಲಿ ತುಂಬ ಇಷ್ಟವಾದ ಒಂದು ಅಧ್ಯಾಯ ಅಂತಂದರೆ ಈ ಒಂದು ಅಧ್ಯಾಯ ಇದೆ. ಅದು ಯಾವುದು ಅಂತ ಹೇಳ್ತೀನಿ ಈಗ. ಚೌಂಡರಸನ ಕಾಲದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವಾತಾವರಣ ಹೇಗಿತ್ತು ಅನ್ನೋದು. ಇದು ನೋಡಿ, ಚೌಂಡರಸ ಕೆಲವು ಅಧಿಕಾರಿಗಳನ್ನು ಪ್ರಸ್ತಾಪಿಸ್ತಾನೆ ತನ್ನ ಕೃತಿಗಳಲ್ಲಿ. ಅದು ದಂಡಿಯಲ್ಲಿ ಇರುವುದನ್ನು ಹೇಳ್ತಾನೆ, ಕೆಲವು ಸರಿ ಇಲ್ಲದೇ ಇರೋದನ್ನು ಕೂಡ ತನ್ನ ಪರಿಸರದ ಪ್ರಭಾವದಿಂದಾಗಿ ಹೇಳ್ತಾ ಹೋಗ್ತಾನೆ. ಪ್ರಧಾನ, ಪಸಾಯಿತ, ಸಾಮಂತ, ಸಂಧಿವಿಗ್ರಹಿ, ಮಂಡಳಿಕ, ಮನ್ನೆಯ, ಮಂತ್ರಿಬಾಹತ್ತರ, ತಳವಾರ, ಪೆರ್ಗಡೆ ಹೀಗೆ. ಈಗ 12ರಿಂದ 14ನೇ ಶತಮಾನದ ವೇಳೆಗೆ ಪ್ರಬಲ ರಾಜರಾಗಿದ್ದ ಹೊಯ್ಸಳರಲ್ಲಿ ಪಸಾಯಿತ ಎಂಬ ಪದವಿ ಇದ್ದಂತೆ ಕಾಣುತ್ತೆ. ಸಂಧಿವಿಗ್ರಹಿ ಅಂತ ಒಂದಿದೆ. ಅದೇನೆಂದರೆ 12ರಿಂದ 14ನೇ ಶತಮಾನದಲ್ಲಿ ಹೊಯ್ಸಳರಲ್ಲಿ ಸೇವುಂಡ್ರಲ್ಲಿದ್ದ ಒಬ್ಬ ಅಧಿಕಾರಿ, ಇವತ್ತು ನಾವು ವಿದೇಶಾಂಗ ಮಂತ್ರಿ ಅಂತೀವಲ್ಲ, ಅದಕ್ಕೆ ಆ ಕಾವ್ಯಗಳಲ್ಲಿ ಸಂಧಿವಿಗ್ರಹಿ ಅನ್ನೋ ಪದ ಬರುತ್ತೆ. ಮನ್ನೆಯ ಅಂತ ಬರುತ್ತೆ. ಹಾಗೆ ಪೆರ್ಗಡೆ ಮತ್ತು ಮಂತ್ರಿಬಾಹತ್ತರ. ಬಾಹತ್ತರದ ವಾಚ್ಯಾರ್ಥ 72 ಅಂತ, ಧ್ವನ್ಯಾರ್ಥ ಹೆಚ್ಚಿನ, ಬಹಳ ಅಂತ ಅರ್ಥ. ಬಹಳ ಮುಖ್ಯವಾದಂತಹ ಒಂದು ಅಧಿಕಾರವನ್ನು ಈ ಮಂತ್ರಿಬಾಹತ್ತರ ಅನ್ನೋದು ತೋರಿಸುತ್ತೆ. ರಾಜನ ಉಳ್ಳ ಪತ್ರವನ್ನು ಮತ್ತೊಬ್ಬ ರಾಜನಿಗೆ ಮುಟ್ಟಿಸುವುದೇ ಪೆರ್ಗಡೆಯ ಕೆಲಸ ಅಂತ ಹೇಳಿ, ಈ ಪಡೆವಳ, ಸೌವಿದಲ್ಲ, ಕಂಚುಕಿ ಹೀಗೆ ಬೇರೆ ಬೇರೆ. ಆಮೇಲೆ ವ್ಯೂಹ ಅಂತ ಇರುತ್ತಲ್ಲ, ಯುದ್ಧಗಳಲ್ಲಿ ಚಕ್ರವ್ಯೂಹ, ಪದ್ಮವ್ಯೂಹ ಅಂತೆಲ್ಲ ಇರುತ್ತಲ್ಲ, ಅದಕ್ಕೆ ಸಂವಾದಿಯಾದ ಕನ್ನಡ ಪದ ಒಡ್ಡು ಅಂತ ಹೇಳ್ತಾರೆ. ಆಮೇಲೆ ಬಿಲ್ಗಾರರು ಗರಿ ಸನ್ನೆ ಮಾಡ್ತಿದ್ರಂತೆ. ಬೇರೆಯವ್ರನ್ನ ಸನ್ನೆ ಮಾಡಿ ಕರೆಯುವಾಗ, ಯುದ್ಧಕ್ಕೆ ಬಾ ಅಂತ ಕರೆಯುವಾಗ ಗರಿ ಸನ್ನೆ ಮಾಡ್ತಿದ್ರಂತೆ. ಯುದ್ಧದಲ್ಲಿ ನೋಡಿ ಏನೇನು ಥರ ಇರುತ್ತೆ ಅಂತ ಹೇಳ್ತಾರೆ. ಕೇಶಾಕೇಶಿ, ನಖಾನಖಿ, ದಂತಾದಂತಿ, ಕಚಾಕಚಿ, ಮುಷ್ಟಾಮುಷ್ಟಿ, ಏನೇನು ಕೋಟೆ ಕಾಳಗ, ಹೀಗೆ ಅದು ಏನೆಲ್ಲ ಯುದ್ಧದ ರೀತಿಗಳಿರ್ತವೆ ಅದನ್ನು ಹೇಳ್ತಾರೆ. ಆಮೇಲೆ ಮೊಸರಲ್ಲಿ ಎಷ್ಟು ಥರ ಇರುತ್ತೆ, ಮೊಸರುಗಳು ಎಷ್ಟು ಥರ, ಅನ್ನದಲ್ಲಿ ಎಷ್ಟು ಥರ, ಅದು ನೋಡ್ತಾ ಹೋದರೆ ಹಬ್ಬ 13ನೇ ಶತಮಾನದ ಒಂದು ಲೋಕವೇ ನಮ್ಮ ಮುಂದೆ ಕಣ್ಣಿನ ಮುಂದೆ ತೆರ್ಕೊಳ್ತಾ ಹೋಗುತ್ತೆ. ಆಮೇಲೆ ನಾಣ್ಯಗಳು ಕಾಣಿ, ರವಣ ಅಂತ. ಆಮೇಲೆ
ಆಗಿನ ಕಾಲದಲ್ಲಿ ಮದುವೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಇಂದ್ರಜಾಲವನ್ನು ಮನರಂಜನೆಯಾಗಿ ಬಳಸ್ತಿದ್ರಂತೆ, ಅದರ ವಿವರಗಳು ಬರುತ್ತೆ. ಆಮೇಲೆ ಹಗರಣ, ಈಗಿನ ಕಾಲದಲ್ಲಿ ಹಗರಣ ಅಂದರೆ ಸ್ಕ್ಯಾಂಡಲ್ ಅಂತ ಬಳಸ್ತಾರೆ, ಆದರೆ ಆಗಿನ ಕಾಲದಲ್ಲಿ ಹಗರಣ ಅಂತಂದರೆ ಹಳ್ಳಿಗರು ಜನಪದರು ಚಿತ್ರ ವಿಚಿತ್ರ ವೇಷಗಳನ್ನು ಧರಿಸ್ಕೊಂಡು ಜನರನ್ನು ಮನರಂಜಿಸ್ತಿದ್ರಂತೆ. ಆ ಹಗರಣ ಪಗರಣ ಅದರ ವಿವರಗಳು ಬರುತ್ತೆ. ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ಅಂತಂದರೆ ಕೋಳಿ ಕಾಳಗ. ನಾನು ಮಂಗಳೂರಲ್ಲಿ ಬೆಳೆದವಳಾದ್ರಿಂದ ಕೋಳಿ ಅಂಕ ನೋಡಿದ್ದೀನಿ. ಕೋಳಿಗೆ ಚಾಕು ಕಟ್ಬಿಟ್ಟು ಯುದ್ಧ ಮಾಡಿಸ್ತಾರಲ್ಲ, ಕೋಳಿ ಕಾಳಗ. ಆಗ ಹಂಪನ ಸರ್ ಹೇಳ್ದಂಗೆ ದಕ್ಷಿಣ ಭಾರತದ ದಂಡಿಯಲ್ಲೂ ಬರುತ್ತೆ. ಅದೇ ಕೋಳಿಗಳಲ್ಲಿ ಎಷ್ಟು ಥರ ಕೋಳಿ ಇರುತ್ತೆ, ಆ ಕೋಳಿಯ ವರ್ಣನೆಯೂ ಬರುತ್ತೆ. ಯಾವ್ಯಾವ ಥರ ಕೋಳಿಗಳಿರ್ತಿದ್ವು, ಶಕ್ತಿ ಇರೋ ಕೋಳಿ ಹೆಂಗಿರ್ತಿತ್ತು, ಸ್ವಲ್ಪ ದುರ್ಬಲವಾದ ಕೋಳಿ ಹೆಂಗಿರ್ತಿತ್ತು, ಕುಕ್ಕುಟ ರಾಜ, ಈ ಥರ ಎಲ್ಲ ಬರುತ್ತೆ. ಅದಂಥ ವರ್ಣನೆಗಳು ಕೂಡ ಆ ಸಾಮಾಜಿಕ ಏನು ಚಿತ್ರಣ ಸಿಕ್ಕತ್ತೆ ನಮಗೆ, ಅದರಲ್ಲಿ ತುಂಬ ಚೆನ್ನಾಗಿ ಮೇಡಮ್ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ನನಗೆ ಬಹಳ ಮುಖ್ಯವಾಗಿ ನಾನು ಪ್ರಸ್ತಾಪಿಸಲೇಬೇಕಾದಂತಹ ಒಂದು ಅಧ್ಯಾಯ ಅಂತಂದರೆ ವಾರಕರಿ ಪಂಥದ ಅಂಶಗಳು. 13ನೇ ಶತಮಾನದ ಹೊತ್ತಿಗೆ ಇನ್ನು ಮರಾಠಿ ಸಂತರಾದಂತಹ ತುಕಾರಾಮ ಅಥವಾ ನಮ್ಮ ಬೇರೆ ಬೇರೆ ಸಂತರೇನಿದ್ದಾರೆ, ಅಭಂಗಗಳನ್ನು ರಚನೆ ಮಾಡಿದಂತಹ ಜ್ಞಾನದೇವ ಮುಂತಾದ ಸಂತರು ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಮುಂಚೆನೇ ಈ ನಮ್ಮ ಚೌಂಡರಸ ಪಂಢರಾಪುರದಲ್ಲಿದ್ದಂತಹ ವಾರಕರಿ ಪಂಥದ ಬಗ್ಗೆ ಹೇಳ್ತಾನೆ. ವಾರಕರಿ ಅಂದರೆ ನಿಯಮಿತ ವೇಳೆಗಳಲ್ಲಿ ವರ್ಷಕ್ಕೆ 2 ಸಲ ಪಂಢರಾಪುರಕ್ಕೆ ಭೇಟಿ ನೀಡುವ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿದವರು ಅಂತ. ಹಿಂದಿನಲ್ಲಿ ಬಾರ್ ಬಾರ್ ಅನ್ನೋ ಪದ ಇದೆ, ಬಾರಿ ಬಾರಿ, ಆ ಬಾಪ್ಕೆ ಬಾರಿ ಅಂತ ಹೇಳ್ತಾರಲ್ಲ, ಬಹುಶಃ ಅದೇ ವಾರಿ ಅಂತ ಆದರೂ ಆಗಿರ್ಬೋದು ಅಂದ್ಕೊಳ್ಬೋದೇನೋ. ಅಂದರೆ ಮತ್ತೆ ಮತ್ತೆ ಸರದಿಯ ಪ್ರಕಾರ ಬರುವಂಥದ್ದು. ಒಂದು ವಿಠಲನನ್ನು ನೋಡಲಿಕ್ಕೆ ಹೋಗುವ, ನಿಯಮದ ಪ್ರಕಾರ ಹೋಗುವ ಭಕ್ತರ ಒಂದು ತಂಡ, ಸತ್ಸಂಗ ಅಂತ ಒಂದು ಅರ್ಥ ವಾರಿಕರಿ ಅಂತ. ವಾರಿಕರಿ ಗುಂಪಿನ ಎಲ್ಲ ಲಕ್ಷಣಗಳು ಕೂಡ ಇವನ ಕಾವ್ಯಗಳಲ್ಲಿ ಬರ್ತವೆ. ಮತ್ತು ಚೌಂಡರಸ ವಾರಿಕರಿ ಅಂತ ಪಂಥವನ್ನು ಹೆಸರಿಸದೇ ಇದ್ದಿದ್ದರು, ಆ ಪಂಥದ ಲಕ್ಷಣಗಳು ಮತ್ತು ನಿಯಮಗಳನ್ನು ಪ್ರಸ್ತಾಪಿಸಿದ ಅಂತಾನೆ ಅನ್ನೋದು ಗಮನಾರ್ಹವಾಗಿದೆ. ಆದ್ದರಿಂದ ಈ ವಾರಿಕರಿ ಪಂಥದ ಅಧ್ಯಯನದ ಸಂತ ಜ್ಞಾನೇಶ್ವರರಾದರು. ಅವರ ಕಾಲಕ್ಕೆ ಮುನ್ನವೇ ಪಂಥದ ಲಿಖಿತ ಹೆಸರಿಲ್ದಿದ್ರು, ಅದರ ರೂಪುರೇಖೆಗಳನ್ನು ಮೊಟ್ಟ ಮೊದಲು ಕೊಟ್ಟವನು ಚೌಂಡರಸ ಕನ್ನಡದಲ್ಲಿ ಎನ್ನುವ ಅಂಶವನ್ನು ನಾವು ಗಮನಿಸಬೇಕು. ಪಂಢರಪುರದ ವಿಠಲನನ್ನು ನೋಡಲಿಕ್ಕೆ ಹೋದರೆ ಅವನ ಕಾಲನ್ನು ಮುಟ್ಟಿ, ಅಂದರೆ ವಿಗ್ರಹದ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಅವಕಾಶ ಇರುತ್ತಂತೆ. ಆ ಅಂಶ ಕೂಡ ಈ ಕಾವ್ಯದಲ್ಲಿ ಬರುತ್ತೆ. ಇಂತಹ ಸೂಕ್ಷ್ಮ ವಿಚಾರಗಳನ್ನು ಕೂಡ ಈ ಕಾವ್ಯದಲ್ಲಿ ಈ ಸಂಶೋಧನೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ನಾವು ಗುರುತಿಸಬಹುದು. ಇನ್ನು ಕೆಲವು ವಿಚಾರಗಳನ್ನು ಹೇಳಿ ಬಹುಶಃ ನಾನು ವಿರಮಿಸ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಈಗ ನಾವು ಚೌಂಡರಸ ಅನ್ನೋ ಹೆಸರಿನ ಬಗ್ಗೆ ಗಮನಿಸಬೇಕು. ಏನಿದು ಚೌಂಡ ಅಂತ? ಚಾಮುಂಡ ಅನ್ನೋ ಪದ ಚೌಂಡ ಆಗಿ ಚೌಂಡ ಅಂದರೆ ಚಾಮುಂಡಾದೇವಿಗೆ ನಡ್ಕೋತಾ ಇದ್ದವರು, ಚಂಡಮುಂಡರನ್ನು ಕೊಂದ ಚಾಮುಂಡಿ. ಚೌಂಡ ಅನ್ನೋದು ಚಾಮುಂಡ ಪದದ ಅಪಭ್ರಂಶ ಅಥವಾ ಅದರ ಮುಂದುವರಿದ ಭಾಗ. ಮುಂದೆ ಚಾಮುಂಡಿನೇ ಚೌಡಿ ಆಗೋದು. ಈಗ ನಮ್ಮಲ್ಲಿ ಮಾರಿ ಚೌಡಿ ಅಂತ ಹೇಳ್ತಾರಲ್ಲ, ಅದು ಚೌಡಿ. ಇಷ್ಟೆಲ್ಲ ಪದಚರ್ಚೆ ಕೂಡ ಈ ಗ್ರಂಥದಲ್ಲಿದೆ. ಇದರಲ್ಲಿ ಇಲ್ಲದೇ ಇರೋದೇ ಇಲ್ಲ ಅಂತ ಹೇಳ್ಬೋದು. ಚೌಂಡರಸನ ಕುರಿತ ಒಂದು ವಿಶ್ವಕೋಶ ಅಂತಂದರೆ ತಪ್ಪಲ್ಲ, ಅದು ಉತ್ಪ್ರೇಕ್ಷೆ ಅಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಇನ್ನು ಚೌಂಡರಸನ ಕಾವ್ಯದಲ್ಲಿ ಅವನ ಶೈಲಿಯನ್ನು ನಾವು ನೋಡೋದಾದರೆ, ಚೌಂಡರಸನಲ್ಲಿ ಪ್ರಾದೇಶಿಕತೆ, ಅದಕ್ಕೂ ಒಂದೆರಡು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಗುರ್ತಾಕೊಂಡು ಬಂದೀನಿ, ನಿಮ್ಮ ಮುಂದೆ ಓದಿದ್ರೆ ನನಗೆ ಸಂತೋಷ ಆಗುತ್ತೆ. ಕೆಲವು ಸಣ್ಣ ಪುಟ್ಟದನ್ನು ಮಾತ್ರ ಓದ್ತೀನಿ, ಸಮಯದ ಕೊರತೆ ಇರೋದರಿಂದ. ನೋಡಿ, ಪ್ರಾದೇಶಿಕತೆ ನಾನು ಆಗಲೇ ಹೇಳ್ತಿದ್ನಲ್ಲ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ವಿಶಿಷ್ಟವಾದ ಅಸಂಖ್ಯ ಪದ ಮತ್ತು ನುಡಿಗಟ್ಟುಗಳನ್ನು ಬಳಸ್ತಾನೆ. ಅಡಿಗೆಗೆ ನೆಲ್ಲು, ಬಳ್ಳ, ಉಯ್ಯಂ, ಮಾದುರಂಗಳು, ಹೆಸರು. ನೋಡಿ, ಹೆಸರು ಅನ್ನೋ ಪದ ಈಗಲೂ ಮುದ್ದೆ ಮಾಡಬೇಕಾದ್ರೆ ಹೆಸರು ಅಂತ ಬಳಸ್ತೀವಿ. ಅಗಳು, ಗೋರಸ, ನಲ್ಲಿ, ಗಂಜಿ, ಸಟ್ಟುರುಳಿ, ಸ್ನೇಹದ್ರವ್ಯ, ಓಗರ, ಸೂಪ, ಗೊಟ್ಟಂಗೊಡು, ಅಡ್ಡಣಿಗೆ, ಹರಿಯಾಣ. ಬೇಟೆದಲ್ಲಿ ನೋಡಿ,
ಹಾಸದೊಳಿಟ್ಟು ಇಕ್ಕೆದಾಣ ತೋಹುವಿಡಿದು ಬೇವಸ ಹಿಕ್ಕೆ ಒಕ್ಕಲಿಕ್ಕೆ ದೀಹ ಕೈದೊಂಟೆ ಇಂಥ ಪದಗಳು. ಆಮೇಲೆ ಅಶ್ವಕ್ಷೇತ್ರಕ್ಕೆ ಬಂದರೆ ಹಲ್ಲಣ, ಒಟ್ಟಿಲ, ಹಕ್ಕರಕ್ಕೆ, ಬಲ್ಲೆಯ, ಸೀಸಕ, ಖಡ್ಗದೇಣುಗಳು, ಒರೆ, ಈ ಥರ ಅನೇಕ ಪದಗಳನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ಗಾದೆಗಳು ನೋಡಿ, ಆ ಕಾಲದ ಗಾದೆಗಳು ರನ್ನಮನ್ ಅಳಗಿತ್ತರ್, ಮೂಗರ್ ಮಿಗೆ ಕಂಡ ಕನಸಿನಂತೆ, ಪಂದೆಯ ಪಾವಡ್ಡದಂತೆ, ಈ ರೀತಿ ಆ ಲೋಕಾನುಭವದ ಉಕ್ತಿಗಳು, ಕೋಪಂ ಸಮವಲ್ತೆ ಸಮಸ್ತ ಜೀವರಾಶಿಯೊಳ್, ಈ ಥರ ಬೇರೆ ಬೇರೆ ಮನೋಜನ ಜಾಣ್ಮೆಯನ್ನು ಆರೋ ಮೀರುವರ್, ಈ ರೀತಿ ಅಂದರೆ ಆಗಿನ ಕಾಲದ ಗಾದೆಗಳು, ಲೋಕಾನುಭವದ ಉಕ್ತಿಗಳು. ಮತ್ತು ಇವರ ಶೈಲಿ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಗದ್ಯ ಪದ್ಯ ಸಮ್ಮಿಶ್ರಣದ ಕಾವ್ಯವೇ ಚಂಪುವಾದದ್ದರಿಂದ ಚೌಂಡರಸನಲ್ಲೂ ಗದ್ಯ ಭಾಗವಿದೆ. ಇದು ಎಲ್ಲ ಚಂಪು ಕಾವ್ಯಗಳಲ್ಲಿ ವಚನವೆಂಬ ಹೆಸರಿನಲ್ಲಿ ಪದ್ಯಗಳ ನಡುವೆ ಬರುತ್ತದೆ. ಕೇವಲ ಒಂದು ಪದದಿಂದ ಹಿಡಿದು 8-10 ಸಾಲುಗಳವರೆಗೂ ಇದರ ವ್ಯಾಪ್ತಿ ಇದೆ. ಇಲ್ಲಿ ಚೌಂಡರಸ ಬಳಸುವ ಗದ್ಯದ ವಿಶಿಷ್ಟತೆ ಏನು, ಆಮೇಲೆ ನಿರೋಷ್ಟಕ ಅಂತ ಒಂದಿರುತ್ತೆ, ಅಂದರೆ ತುಟಿಯನ್ನು ತಗಲಿಸದೆ ಬರೆಯುವಂಥ ಒಂದು ರೀತಿ, ಅಂಥ ಒಂದು ವಿಶೇಷತೆ ಅದನ್ನು ಗುರುತಿಸಿದ್ದಾರೆ ಅವರು. ನಿರೋಷ್ಟಕ ಶೈಲಿ ಅದನ್ನು ಗುರುತಿಸ್ಬಿಟ್ಟು ಈ ಥರ ಕನ್ನಡ ಕವಿಗಳಲ್ಲಿ ಬೇರೆ ಕಡೆ ಸಿಕ್ಕಲ್ಲ ಅಂತ ಹೇಳ್ತಾರೆ. ನೋಡಿ, ನಿರೋಷ್ಟ್ಯ ಚಿತ್ರಕವಿತ್ವದ ಅನೇಕ ಕವಿತೆಗಳಲ್ಲಿ ನಿರೋಷ್ಟ್ಯವೂ ಒಂದು. ಔಷ್ಟ್ಯ ಅಂದರೆ ತುಟಿಯನ್ನು ಮುಟ್ಟಿಸಿ ಹೇಳುವ, ಉಕಾರ ಪ ಫ ಬ ಭ ಮ ವ್ಯಂಜನಗಳನ್ನು ಬಿಟ್ಟು ನಿರೂಪಿಸುವ ವಿಧಾನಕ್ಕೆ ನಿರೋಷ್ಟ್ಯ ಎಂದು ಹೆಸರು. ಚೌಂಡರಸ ನಿರೋಷ್ಟ್ಯ ಕ್ರಮದಿಂದ ಅಭಿನವ ದಶಕುಮಾರ ಚರಿತೆಯ 13ನೆಯ ಆಶ್ವಾಸವನ್ನು ರಚಿಸಿದ್ದಾನೆ. ಈ ಕ್ರಮದ ಅನುಸರಣೆಗೆ ಮೂಲ ಸ್ಫೂರ್ತಿ ದಂಡಿಯಾದರೂ ಇಡೀ ಆಶ್ವಾಸವನ್ನೇ ನಿರೋಷ್ಟ್ಯದ ಮೂಲಕ ರಚಿಸಿರುವ ಕನ್ನಡ ಕವಿಗಳಲ್ಲಿ ಚೌಂಡರಸನೇ ಮೊದಲಿಗ. ಇದು ಚೌಂಡರಸನ ಬುದ್ಧಿ ಸಾಮರ್ಥ್ಯ ಮತ್ತು ಭಾಷೆಯ ಮೇಲಿನ ಹಿಡಿತಕ್ಕೆ ಸಾಕ್ಷಿ. ಇದು ಕನ್ನಡ ಸಾಹಿತ್ಯದಲ್ಲೇ ಅತ್ಯಂತ ವೈಶಿಷ್ಟ್ಯಪೂರ್ಣ ಸಾಧನೆ. ತುಟಿಯನ್ನು ಮುಟ್ಟಿಸದೆ ಹೇಳುವ ಪದಗಳಿಂದಲೇ ಒಂದಷ್ಟು ಸಾಹಿತ್ಯವನ್ನು ರಚಿಸುವುದು ಅದು ತಮಾಷೆಯ ಮಾತಲ್ಲ, ಅಂಥದನ್ನು ರಚಿಸಿದ್ದಾನೆ. ಅಂದರೆ ಹೀಗೆ ಒಂದು ವಿಶಿಷ್ಟವಾದಂತಹ ಶೈಲಿಯನ್ನು ನಾವು ಚೌಂಡರಸನಲ್ಲಿ ಕಾಣಬಹುದು. ಇನ್ನು ಒಂದು ಚೌಂಡರಸನ ಬಗ್ಗೆ ಅವನ ಎಲ್ಲ ಸಾಧನೆಗಳನ್ನು ನೋಡ್ತಾ ಒಂದು ಸಮಾರೋಪಕ್ಕೆ ನಾವು ಬರೋದಾದರೆ, ಇಲ್ಲಿ ಸಂಶೋಧಕಿ ಏನು ಗುರುತಿಸ್ತಾರೆ ಅಂತಂದರೆ, ಇವನು ಬಹುಮಟ್ಟಿಗೆ ತಿರಸ್ಕೃತನಾದ ಕವಿ ಅಂತ ಹೇಳ್ತಾರೆ. ನೋಡಿ, ಅಕ್ಕಮಹಾದೇವಿಯ ಒಂದು ವಚನ ಅವನ ಮೇಲೆ ಆಗಷ್ಟೇ ವಚನ ಚಳುವಳಿ ಆಗಿತ್ತಲ್ಲ, ವಚನಗಳು ಇವನ ಬಗ್ಗೆ ಬೀರಿದ ಪ್ರಭಾವವನ್ನು ಕೂಡ ಇವರು ಗುರುತಿಸ್ತಾರೆ. ಆದರೆ ನಮ್ಮ ಬೇರೆ ಸಂಶೋಧಕರು, ವಿಮರ್ಶಕರು ಅದನ್ನು ಗುರುತಿಸಿರಲಿಲ್ಲ. ನಂಗೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ನೋಡಿ, ಬಹಳ ಪ್ರಸಿದ್ಧವಾದೊಂದು ಇದೆಯಲ್ವಾ, ಚಿಲಿಮಿಲಿಯೊಂದೋದುವ ಗಿಳಿಗಳಿರ ನೀವು ಕಾಣಿರೆ, ಅಕ್ಕಮಹಾದೇವಿಯ ಪ್ರಸಿದ್ಧ ವಚನ ಅದು. ಇಲ್ಲಿ ಚೌಂಡರಸ ನೋಡಿ, ಕ್ಷಿತಿಯೇ, ವಾಸವ ಲಕ್ಷ್ಮಿಯೇ, ಗಗನವೇ, ದಾವಾಗ್ನಿಯೇ, ದಿಗ್ವಧೂತತಿಯೇ, ಮಂದ ಸಮೀರನೆ, ಮದನನೆ, ಭೂಜಾಳಿಯೇ, ಶೈಲವೇ, ಲತೆಯೇ, ಪಲ್ಲವ ಪಂಕ್ತಿಯೇ, ಕುಸುಮವೇ, ನಾನಾ ಮೃಗಶ್ರೇಣಿಯೇ, ಪತಿಯಂ ತೋರಿಸಿಂ ಎಂದು ಸುಂದರಿ ಕರಂ ಬೆಂಬಿರ್ದು ಬಾಯಾರಿದಳ್. ಅಂದರೆ ತನ್ನ ಗಂಡನನ್ನು ಹುಡುಕುತ್ತಿರುವ ಆ ದಮಯಂತಿಯ ಕಷ್ಟ ಎಂಥದ್ದು ಅನ್ನೋದನ್ನು ವರ್ಣಿಸುವಾಗ ಆತ ಅಕ್ಕಮಹಾದೇವಿಯ ಪ್ರಭಾವಕ್ಕೆ ಒಳಗಾಗಿರುವುದನ್ನು ಕೂಡ ಗುರುತಿಸಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ಅವರು ಸಂಶೋಧನೆ ಮಾಡಿದ್ದಾರೆ ಅನ್ನೋಕ್ಕೆ ಇಂಥ ಭಾಗಗಳೇ ಸಾಕ್ಷಿ ಅಂತ ನಾನು ತಿಳ್ಕೊಳ್ತೀನಿ. ಹೀಗೆ 1971ರಲ್ಲಿ ಅವರು ಆ ಲೇಖಕರನ್ನು ಕೂಡ ಬಿಟ್ಟಿಲ್ಲ. 1971ರಲ್ಲಿ ಕ.ರ. ಸಾರಂಗ ಅನ್ನೋ ಒಬ್ಬರ ಲೇಖಕರು ಚೌಂಡರಸನ ನಳಚಂಪುವಿನ ಆಧಾರದಿಂದ ನೈಷಧ ಚಕ್ರವರ್ತಿ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರಂತೆ. ಆ ಕಾದಂಬರಿ ಅದು ತುಂಬ ಉತ್ಕೃಷ್ಟವಾಗಿಲ್ಲ, ಬರೀ ಸುಮ್ಮನೆ ವರ್ಣನೆಗಳು ತುಂಬಿಕೊಂಡಿದೆ. ಅದರಲ್ಲಿ ಅದು ಗಂಭೀರವಾದಂತಹ ಒಂದು ಸಾಹಿತ್ಯ ಕೃತಿ ಅಲ್ಲ ಅನ್ನೋದನ್ನು ಕೂಡ ಗುರುತಿಸ್ತಾರೆ. ಹೀಗೆ ಚೌಂಡರಸನನ್ನು ಸಂಪೂರ್ಣವಾಗಿ ಸಮಗ್ರವಾಗಿ 15 ಅಧ್ಯಾಯಗಳಲ್ಲಿ ವಿಸ್ತೃತವಾಗಿ ಅಧ್ಯಯನ ಮಾಡಿ
ಅವನ ನಳಚಂಪು ಇರ್ಬೋದು, ದಶಕುಮಾರ ಚರಿತೆ ಇರ್ಬೋದು, ಬೇರೆ ಕವಿಗಳ ಪ್ರಭಾವ ಅವನ ಮೇಲಾಗಿರೋದಿರ್ಬೋದು, ಅವನ ಪ್ರಭಾವ ಬೇರೆ ಕವಿಗಳ ಮೇಲೆ ಯಾಕೆ ಆಗಿಲ್ಲ ಅಂತ ಗುರುತಿಸೋದಿರ್ಬೋದು, ನಾಗವರ್ಮನಿಗೂ ಚೌಂಡರಸನಿಗೂ ಹೋಲಿಸಿರೋದಿರ್ಬೋದು, ಒಟ್ಟಲ್ಲಿ ಯಾವ ಅಂಶವನ್ನು ಬಿಡದೆ ಬಹಳ ವಿಸ್ತೃತವಾಗಿ ಈ ಕೃತಿಯನ್ನು ಹೊರತಂದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ಮಾತನ್ನು ಹೇಳಲೇಬೇಕು. ಯಾರಾದರೂ ಜೀವನದಲ್ಲಿ ನಮಗೆ ಆ ಕಷ್ಟ, ನಮ್ಗೆ ಈ ಕಷ್ಟ, ನಮ್ಗೆ ಸಾಧನೆ ಮಾಡೋಕ್ಕಾಗಲ್ಲ, ನಮಗೇನೇನೋ ತೊಂದರೆ ಅನ್ನೋರು, ಮೇಡಮ್ ನಿಮ್ಮನ್ನು ಒಂದು ಸಲ ನೆನಪಿಸ್ಕೊಂಡ್ರೆ ಸಾಕು, ಎಲ್ಲ ನೆಪಗಳು ಸುಮ್ಮನಾಗಿಡ್ತವೆ. ಇನ್ನು ಮುಂದೆ ಶಬ್ದವಿಲ್ಲ ಅಂತ ಒಂದು ಕವಿತಾ ಸಾಲಿದೆ, ಇನ್ನು ಮುಂದೆ ನೆಪಗಳಿಲ್ಲ ಅನ್ನೋದು ಸತ್ಯವತಿ ಮೇಡಮ್ನ ನೋಡಿದ್ರೆ ಅನ್ನಿಸ್ಬೇಕು ನಮಗೆಲ್ಲ. ಯಾಕಂದರೆ ತಮಗಿರುವ ಯಾವುದೇ ಕುಂದು ಕೊರತೆಯನ್ನು ಕೂಡ ಅವರು ಗಮನಿಸದೆ ಇಷ್ಟು ಕಠಿಣ ಸಂಶೋಧನೆಯನ್ನು ಮಾಡಿ ಮುಗಳಿಗೆ ತಕ್ಕ ಶಿಷ್ಯೆ ಅಂತ ಅನಿಸ್ಕೊಂಡಿದ್ದಾರೆ ಮೇಡಮ್ ಅವರು. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.